ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಹೋದ ವಾರ ದಿವ್ಯಾ ಸಿಸ್ಟರ್ ಹೇಳಿದ ಹಾಗೆ ಪ್ರಾರ್ಥನೆಯ ಬಗ್ಗೆ ನಾನು ಸಂದೇಶವನ್ನು ಕೊಟ್ಟಿದ್ದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕಾದ್ರೆ, ನಾವು ಜೀವನದಲ್ಲಿ ಸಕ್ಸಸ್ ಕಾಣಬೇಕಾದರೆ 7 ವೆಪನ್ಸ್ ನಮ್ಮಲ್ಲಿ ಇರಬೇಕು ಅಂತೇಳಿ, 7 ಆಯುಧಗಳು ನಮ್ಮಲ್ಲಿ ಇರಬೇಕು ಅಂತೇಳಿ. ಒಂದನೆಯದಾಗಿ ನಂಬಿಕೆ, ಎರಡನೆಯದಾಗಿ ಪ್ರಾರ್ಥನೆ, ಮೂರನೆಯದಾಗಿ ಧೈರ್ಯ, ನಾಲ್ಕನೆಯದಾಗಿ ಕ್ರಿಯೆ, ಐದನೆಯದಾಗಿ ಜ್ಞಾನ, ಆರನೆಯದಾಗಿ ದೀನತೆ, ಏಳನೆಯದಾಗಿ ತಾಳ್ಮೆ. ಹಲ್ಲೆಲೂಯಾ. ಇದನ್ನು ಧರಿಸಿಕೊಂಡು ನಾವು ಸಾಧನೆ ಮಾಡಬೇಕು. ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಬಂದವರು, ಯೇಸು ಕ್ರಿಸ್ತನನ್ನು ನಂಬಿ ಆತನ ಹಿಂದೆ ಬಂದವರು ಸಾಧಿಸಬೇಕು. ನಾವು ಕರೆದದ್ದು ಅದೇ ರೀತಿಯಲ್ಲಿ ಇರುವುದಕ್ಕಲ್ಲ, ನಮ್ಮನ್ನು ಯೇಸು ಕ್ರಿಸ್ತನು ಮಾರ್ಪಡಿಸಿ ಉನ್ನತ ಸ್ಥಾನದಲ್ಲಿ, ಉತ್ತಮ ಸ್ಥಾನದಲ್ಲಿ ಇಡುವುದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. ನನ್ನ ಪ್ರೀತಿಯ ವಿಶ್ವಾಸಿಗಳೇ, ನಾವು ಇದ್ದ ಹಾಗೆ ಇರುವಂತದಕ್ಕಲ್ಲ ನಮಗೆ ಕೂಗಿರುವಂಥದ್ದು. ಆತನು ಆ ರೀತಿಯಾದ ದೇವರಲ್ಲ, ಆತನು ಸೃಷ್ಟಿಕರ್ತನು, ಆತನು ಮಹಿಮೆಯುಳ್ಳ ದೇವರು, ಆತನು ಈ ಭೂಲೋಕವನ್ನು ಪರಲೋಕವನ್ನು ಸೃಷ್ಟಿ ಮಾಡಿದಂತ ದೇವರು. ನಮ್ಮನ್ನು ಕರೆದಿರುವಾಗ, ನಾವು ಆತನನ್ನು ಹಿಂಬಾಲಿಸುವಾಗ ನಾವು ಅದೇ ರೀತಿಯಲ್ಲಿ ಸಾಧನೆ ಮಾಡಿ ಉನ್ನತ ಸ್ಥಾನದಲ್ಲಿ, ಉತ್ತಮ ಸ್ಥಾನದಲ್ಲಿ ನಮ್ಮನ್ನು, ನಮ್ಮ ಕುಟುಂಬವನ್ನು ತೆಗೆದುಕೊಂಡು ಹೋಗಬೇಕು. ಹಲ್ಲೆಲೂಯಾ. ಇಲ್ಲದಿದ್ದರೆ ಆತನನ್ನು ಹಿಂಬಾಲಿಸಿ ಎಷ್ಟು ವರ್ಷ ಆದರೂ ಬೇರೆಯವರು ನಮಗೆ ಪ್ರಶ್ನೆ ಮಾಡ್ತಾರೆ, ನೀನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ನೀವು ಹೋದ್ರಲ್ಲ, ನೀವೇನೇನು ಸಾಧಿಸಿದ್ದೀರಾ ಅಂತ ಹೇಳಿ. ಆದರೆ ಖಂಡಿತವಾಗಲೂ ಕೆಲವು ಶೋಧನೆಗಳುಂಟು. ಆ ಶೋಧನೆಗಳನ್ನು ಜಯಿಸಬೇಕಷ್ಟೇ. ಅದೇ ಈ ಸಾಧನೆಯ ಹಾದಿ. ಅದೇ 7 ವೆಪನ್ಸ್ಗಳನ್ನು ನಾವು ಧರಿಸಿಕೊಂಡು ಆತನನ್ನು ನಾವು ಹಿಂಬಾಲಿಸುವುದು. ಹಲ್ಲೆಲೂಯಾ. ಇವತ್ತು 3ನೆಯ ವೆಪನ್ ಅಂದ್ರೆ ಆಯುಧ ಯಾವುದಾಗಿದೆ? ಧೈರ್ಯ, ಕರೇಜ್. ಇವತ್ತು ಕರೇಜ್ ಬಗ್ಗೆ, ಧೈರ್ಯ ಎಂದರೆ ಏನು ಹೇಳ್ಬೋದು? ಧೈರ್ಯ ಎಂದರೆ ಏನು? ಯಾರಾದ್ರೂ ಹೇಳಿ. ಗೊತ್ತಿದೆ? ಒಂದು ರೀತಿ ನಂಬಿಕೆ. ಯಾವ ಕಾರ್ಯಗಳಲ್ಲೂ, ಯಾವ ಕೆಲಸಗಳಲ್ಲೂ ನಾವು ಹೆದರದೇ ಇರೋದು, ಅದೇ ಧೈರ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಧೈರ್ಯ ಎಂದರೆ ಭಯವನ್ನು ನಮ್ಮಿಂದ ಹೋಗಲಾಡಿಸಿದವರು, ತೆಗೆಯುವುದು, ನಮ್ಮಿಂದ ಆ ಭಯವನ್ನು ತೆಗೆದು ಹಾಕುವಂತದೇ ಧೈರ್ಯ. ಹಲ್ಲೆಲೂಯಾ. ಆ ಧೈರ್ಯ ಇರುವಾಗ ಮಾತ್ರ ಭಯವನ್ನು ನಾವು ತೆಗೆದು ಹಾಕುವುದಕ್ಕೆ ಸಾಧ್ಯ. ಆ ಭಯ ನಮ್ಮಲ್ಲಿದ್ದರೆ ನಾವು ಸಾಧನೆ ಮಾಡುವುದಕ್ಕೆ ಅಸಾಧ್ಯ. ಆ ಭಯ ನಮ್ಮಲ್ಲಿದ್ದರೆ ನಾವು ಅಚೀವ್ಮೆಂಟ್ ಮಾಡೋದಕ್ಕೆ, ಸಕ್ಸಸ್ ಮಾಡುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರೀತಿಯ ವಿಶ್ವಾಸಿಗಳೇ, ನಂಬಿಕೆ ಇದೆ ಈಗ ನಮಗೆ. ಎರಡನೇದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈಗ. ಮೂರನೇದಾಗಿ ಈಗ ನಾವು ಧೈರ್ಯಕ್ಕೆ ಬಂದಿದ್ದೇವೆ. ನಮ್ಮ ನಂಬಿಕೆ, ನಮ್ಮ ಪ್ರಾರ್ಥನೆ ಎಷ್ಟೇ ಇದ್ದರೂ ಈ ಧೈರ್ಯ ಇಲ್ಲದೆ ಇರುವಾಗ ನಾವು ಸಾಧನೆ ಮಾಡುವುದಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ, ನಂಬಿಕೆಯಿಂದ ನಾವು ಮನೆಯಲ್ಲೇ ಕುಳಿತು ಪ್ರಾರ್ಥನೆ ಮಾಡಿದರೆ ನಾವು ಹೇಗೆ ಬೇರೆಯದನ್ನು ಸಾಧಿಸುವುದಕ್ಕೆ ಸಾಧ್ಯ? ಧೈರ್ಯ ಇದ್ದರೆ ಮಾತ್ರ ನಾವು ಮುಂದೆ ಹೋಗಿ ನಾವು ಸಾಧಿಸುವುದಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತು ಸನ್ನಿವೇಶಗಳು ನಿಮಗೆಲ್ಲರಿಗೂ ಗೊತ್ತಿದೆ. ಕೊರೋನಾ ಬಂದಿರೋದ್ರಿಂದ ಎಷ್ಟೋ ಜನ ಕೆಲಸ ಕಳೆದುಕೊಂಡಿದ್ದಾರೆ, ಎಷ್ಟೋ ಜನರ ಬಳಿಯಲ್ಲಿ ದುಡ್ಡಿಲ್ಲ, ಬಿಸ್ನೆಸ್ ಲಾಸ್ ಆಗಿದೆ. ಅವರ ಬಿಸ್ನೆಸ್ ಅಲ್ಲಿ ನಾನು ಮುಂದೆ ಏನು ಮಾಡಬೇಕೆಂದು ಗೊತ್ತಿಲ್ಲ. ಕುಟುಂಬಗಳಲ್ಲಿ ಆದಾಯವಿಲ್ಲ, ಸಂಬಂಧಗಳು ಎಷ್ಟೋ ರೀತಿಯಾದ ಒಡಕಾಗಿದೆ ಈ ಒಂದು ಕೊರೋನಾ, ಈ ಒಂದು ಮಹಾಮಾರಿ ಕೊರೋನಾದಿಂದ. ಈ ರೀತಿಯಾಗಿ ಅನೇಕ ಕಷ್ಟಗಳು ಮನುಷ್ಯರಿಗೆ ಬಂದು ಭಯಭೀತರಾಗಿದ್ದಾರೆ. ನನ್ನ ಮುಂದಿನ ಭವಿಷ್ಯ ಏನು ಎಂಬ ಭಯ, ಆದಾಯವಿಲ್ಲವಲ್ಲ ಎಂಬ ಭಯ, ನನ್ನ ಮಕ್ಕಳ ಭವಿಷ್ಯ ಏನು ಎಂಬ ಭಯ, ಕೆಲಸ ಕಳೆದುಕೊಂಡಿದ್ದೇನಲ್ಲ ಎಂಬ ಭಯ,
ಆದರೆ ಆ ಭಯವನ್ನು ತೆಗೆಯಬೇಕಾದರೆ ಧೈರ್ಯವು ಎಸ್ಪೆಷಲಿ ವಿಶೇಷವಾಗಿ ಯೇಸು ಕ್ರಿಸ್ತನಲ್ಲಿ ಜೀವಿಸುವವರಿಗೆ ಅಥವಾ ಯಾರಿಗೆ ಆಗಲಿ ಧೈರ್ಯ ಇರಬೇಕು. ಆ ಧೈರ್ಯದಿಂದ ಮಾತ್ರ ಈ ಭಯವನ್ನು ತೆಗೆದುಹಾಕುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಗಳು ಬರ್ತದೆ. ನಾನು ಹೇಳಿದ ಹಾಗೆ ಬರೀ ನೆಗೆಟಿವ್ ಥಾಟ್ಸ್ ಇರುತ್ತೆ ನಮಗೆ. ಈ ರೀತಿ ಆಗ್ಬಿಡ್ತಲ್ಲ ನನ್ನ, ಯಾಕಂದ್ರೆ ಇವತ್ತಿನ ಭವಿಷ್ಯ, ಇವತ್ತು ಕೊರೋನಾ ಇಂದ ಎಷ್ಟು ದೇಶಗಳು, ಅಂದ್ರೆ ನಾವು ಒಬ್ಬರಲ್ಲ, ಮೈಸೂರು, ಕರ್ನಾಟಕ, ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಎಲ್ಲರೂ ಹೋಪ್ ಕಳೆದುಕೊಂಡಿದ್ದಾರೆ. ಆದುದರಿಂದ ನಾವು ಭಯವನ್ನು ತೆಗೆದುಹಾಕಿ ಧೈರ್ಯದಿಂದ ಹೆಜ್ಜೆಗೆ ಇಡಬೇಕು. ನಾವು ಸಾಧನೆ ಮಾಡುವುದಕ್ಕೆ ಧೈರ್ಯದಿಂದ ಮನೆಯಿಂದ ಹೊರಗಡೆ ಬಂದು ನಾವು ಹಾಕಿರುವ ಯೋಚನೆಗಳನ್ನು ಸಕ್ಸಸ್ ಮಾಡುವುದಕ್ಕೆ ಧೈರ್ಯದಿಂದ ಎದುರಿಸಬೇಕು. ನನ್ನ ಪ್ರೀತಿಯ ವಿಶ್ವಾಸಿಗಳೇ, ಎಷ್ಟೋ ಜನರಿಗೆ ಧೈರ್ಯ ಇಲ್ಲ, ಅವರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಅವರು ಖಿನ್ನತೆಗೆ ಒಳಗಾಗ್ತಾರೆ, ಅವರು ಭಯ ಭೀತಿಯಿಂದ ಡಿಪ್ರೆಷನ್ ಒಳಗಾಗಿ ಅವರು ಎಷ್ಟೋ ಜನ ಸೂಸೈಡ್ ಮಾಡಿಕೊಳ್ಳುತ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಅದು ನಾವು ನೋಡಿದ್ದೇವೆ. ಆದರೆ ಯೇಸು ಕ್ರಿಸ್ತನಲ್ಲಿ ಜೀವಿಸುವವರಿಗೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರುವವರಿಗೆ ಆ ಡಿಪ್ರೆಷನ್ಗೆ ಒಳಗಾಗುವುದಿಲ್ಲ, ಒಳಗಾಗಬಾರದು. ಯಾಕೆಂತ ಹೇಳಿದ್ರೆ ನಮ್ಮ ಜೊತೆ ದೇವರಿದ್ದಾನೆ. ಹಲ್ಲೆಲೂಯಾ. ಜೀವಿಸುವ ದೇವರು ನಮ್ಮೊಟ್ಟಿಗಿದ್ದಾನೆ. ಹಲ್ಲೆಲೂಯಾ. ರಕ್ಷಕನಾದ ಯೇಸು ಕ್ರಿಸ್ತನು ನಮ್ಮ ಭಯವನ್ನು ತೆಗೆದುಹಾಕಿ ನಮ್ಮ ಭವಿಷ್ಯವನ್ನು ಆತನು ರೂಪಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಮಕ್ಕಳ ಭವಿಷ್ಯವನ್ನು, ನಮ್ಮ ಕೆಲಸದ ಕಾರ್ಯವನ್ನು, ನಮ್ಮ ಬಿಸಿನೆಸ್ ಅನ್ನು, ನಮ್ಮ ಸಂಬಂಧಗಳನ್ನು ಸ್ಥಿರಪಡಿಸಿ ನಿಲ್ಲಿಸುವ ದೇವರು ರಕ್ಷಕನಾದ ಯೇಸು ಆಗಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ದೇವರೊಟ್ಟಿಗೆ ಜೀವಿಸುವವರಿಗೆ ಆ ಭಯವಿರುವುದಿಲ್ಲ. ಅವರಿಗೆ ಏನಿರುತ್ತೆ? ಯೇಸುವಿನ ಮೇಲೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುತ್ತಾ ಧೈರ್ಯದಿಂದ ಕುಡಿಯುತ್ತಿರ್ತಾರೆ. ದೇವರು ನನ್ನನ್ನು ಇವತ್ತಲ್ಲ ನಾಳೆ ನನ್ನ ಭವಿಷ್ಯವನ್ನು ರೂಪಿಸುತ್ತಾನೆ ಎಂಬ ಆ ನಂಬಿಕೆಯಿಂದ, ಆ ಧೈರ್ಯದಿಂದ ಅವರು ಹೆಜ್ಜೆ ಹಾಕುತ್ತಾರೆ. ಹಲ್ಲೆಲೂಯಾ. ಸೊ ಆ ರೀತಿಯಲ್ಲಿ ದೇವರೊಟ್ಟಿಗೆ ನಾವಿರಬೇಕಾದ್ರೆ, ಆತನಲ್ಲಿ ನಂಬಿಕೆ ಇಟ್ಟಿರಬೇಕಾದರೆ, ಆತನನ್ನು ಪ್ರಾರ್ಥಿಸಬೇಕಾದರೆ ಆತನೇ ನಮಗೆ ಧೈರ್ಯವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಆ ರೀತಿಯಲ್ಲಿ ನಾವಿವತ್ತು ಓದುವಾಗ ನಾನು ಪ್ರಾರ್ಥನೆ ಬಗ್ಗೆ 4 ವಿಧವಾದ 4 ಜನರ ನಮ್ಮ ಸತ್ಯವೇದದಲ್ಲಿ ಅನೇಕ ಪ್ರವಾದಿಗಳು, ಅನೇಕ ಜನರು ಸಾಧನೆಗಳನ್ನು ಮಾಡಿದ್ದಾರೆ. ಸೊ ಓದುವ ಪ್ರಾರ್ಥನೆಗೆ 4 ಜನರನ್ನು ಹೇಳಿದೆ. ಇವತ್ತು ನಾನು ಈ ಧೈರ್ಯದ ಬಗ್ಗೆ ಹೇಳುವಾಗಲೂ ಸಹ ಈ ಸತ್ಯವೇದ ವಾಕ್ಯವನ್ನು ನೀವು ಓದುವುದರಿಂದ ಮಾತ್ರ ನಿಮಗೆ ಧೈರ್ಯ ಬರುತ್ತದೆ ಎಂದು ಹೇಳುತ್ತೇನೆ. ನನ್ನ ಪ್ರೀತಿಯ ವಿಶ್ವಾಸಿಗಳೇ, ನೀವು ಸತ್ಯವೇದದಲ್ಲಿರುವ ಒಬ್ಬೊಬ್ಬರ ಸ್ಟೋರಿಯನ್ನು ನೀವು ಓದಿ, ಒಬ್ಬೊಬ್ಬರ ಕಥೆಗಳನ್ನಂದ್ರೆ ಅವರ ಜೀವನದ ಶೈಲಿಗಳನ್ನು ನೋಡಿ, ನೀವು ಅವರ ಜೀವನದಲ್ಲಿ ಹೇಗೆ ಸಾಧನೆ ಮಾಡಿದ್ದರು ಧೈರ್ಯದಿಂದ ಎಂದು ನೀವು ಸತ್ಯವೇದ ಓದುವಾಗ ಮಾತ್ರ ನೀವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ನೀವು ಅವರ ಒಬ್ಬೊಬ್ಬರ ಜೀವಿತವನ್ನು ನೆನೆಸಿ ನೀವು ನಡೆಯುವಾಗ ಧೈರ್ಯ ಒಳಗಿಂದಲೇ ನಿಮಗೆ ಬರುತ್ತದೆ. ಅದು ಸತ್ಯವೇದವಾಗಿದೆ. ಹಲ್ಲೆಲೂಯಾ. ಆ ಸತ್ಯವೇದವು, ಆ ವಾಕ್ಯವು ನಿಮಗೆ ಧೈರ್ಯವನ್ನು ತುಂಬಿಸುವಂತದಾಗಿದೆ. ನನ್ನ ಪ್ರೀತಿಯ ವಿಶ್ವಾಸಿಗಳೇ, ನೀವು ಸತ್ಯವೇದದಲ್ಲಿ ಒಬ್ಬೊಬ್ಬರ ಚರಿತ್ರೆ, ಒಬ್ಬೊಬ್ಬರ ವಿಷಯಗಳನ್ನು ನೀವು ಓದಿ ನೋಡ್ರಿ, ನೀವು ಧೈರ್ಯದಿಂದ ನೀವು ಎದುರಿಸುತ್ತೀರಿ. ಯಾವುದೇ ಸನ್ನಿವೇಶವಾಗಲಿ, ಯಾವುದೇ ಸ್ಥಿತಿಯಾಗಲಿ, ನೀವು ಸತ್ಯವೇದದಲ್ಲಿರುವ ಒಬ್ಬೊಬ್ಬರನ್ನು ನೋಡಿ ಓದಿ ತಿಳಿದುಕೊಳ್ಳುವಾಗ ಆ ಧೈರ್ಯ ನಮ್ಮಲ್ಲಿ ಬರುತ್ತದೆ. ಅದೇ ಧೈರ್ಯ ನಾನು ಸಹ ಪಡೆದುಕೊಂಡಿದ್ದೇನೆ. ಈ ಸತ್ಯವೇದ ಓದಿ ಸತ್ಯವೇದದಲ್ಲಿ ಅನೇಕರ ಬಗ್ಗೆ ತಿಳಿದುಕೊಂಡು ಆ ಧೈರ್ಯ ನನ್ನಲ್ಲಿರುವುದರಿಂದಲೇ ನಾನು ಅನೇಕರನ್ನು ಎದುರಿಸುವುದಕ್ಕೆ ಸಾಧ್ಯ ಆಯಿತು. ಈಗಲೂ ಇಲ್ಲಿ ನಿಂತಿರುವುದು ಅದೇ ಧೈರ್ಯದೊಟ್ಟಿಗೆ. ಇಲ್ಲದಿದ್ದರೆ ನನಗೆ ಬಂದಿರುವ ಕಷ್ಟಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ. ನನಗೆ ಎಷ್ಟು ಕಷ್ಟ, ಎಷ್ಟು ನೋವು, ಎಷ್ಟು ರೀತಿಯಾದ ತೊಂದರೆಗಳಿದೆ ಅಂತ. ಆದರೆ ಆ ಭಯವನ್ನು ತೆಗೆದುಹಾಕಿ ಧೈರ್ಯದಿಂದ ನಾನು ಎದುರಿಸುತ್ತಿದ್ದೇನೆ, ಧೈರ್ಯವಾಗಿ ನಿಂತಿದ್ದೇನೆ. ಹಲ್ಲೆಲೂಯಾ,
ಅದು ಸತ್ಯವೇದ ವಾಕ್ಯದಿಂದ, ಸತ್ಯವೇದವನ್ನು ಓದುವಾಗ ನಮಗೆ ಸಿಗುವಂತದಾಗಿದೆ ಆ ಧೈರ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಆ ರೀತಿಯಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾನು ಇವತ್ತು ಒಂದು 3 ಬಗ್ಗೆ ನಾನು ಹೇಳಿ ನಿಮಗೆ ಧೈರ್ಯಪಡಿಸಲು ನಾನು ಇಚ್ಛಿಸುತ್ತೇನೆ. ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಸತ್ಯವೇದದಲ್ಲಿ ಧೈರ್ಯ ಎಂಬುವಂಥದ್ದು ನಾವು ಅನೇಕ ಬಾರಿ ನಾವು ದಾವೀದನ ಮುಖಾಂತರ ತಿಳಿದುಕೊಂಡಿದ್ದೇವೆ. ಹೇಗೆ ಅವನು ಧೈರ್ಯದಿಂದ ಇದ್ದ ಅಂತ ಹೇಳಿ. ಎಷ್ಟೋ ಜನಕ್ಕೆ ನೀವು ಗೊತ್ತಿರಬಹುದು, ದೊಡ್ಡ ಬಾಡಿ ಬಿಲ್ಡರ್ ಆಗಿ ದೊಡ್ಡ ಒಂದು ದೇಹ, ದೊಡ್ಡ ಒಂದು ಆಕಾರ, ದೊಡ್ಡ ಶಕ್ತಿ ರೀತಿ ಇದ್ರೆ ಮಾತ್ರ ಅವನಿಗೆ ಧೈರ್ಯ ಇದೆ ಅಂತಲ್ಲ, ಅವನು ಧೈರ್ಯದಿಂದ ಸಾಧಿಸ್ತಾನೆ ಅಂತಲ್ಲ. ಸಣ್ಣದಾಗಿದ್ರು ಸಹ, ಗಾತ್ರದಲ್ಲಿ ಸಣ್ಣದಾಗಿದ್ರು ಸಹ ಆ ಒಂದು ಧೈರ್ಯ ಇದ್ದರೆ ಎಂಥವರನ್ನು, ಎಂಥ ಸನ್ನಿವೇಶವನ್ನು ನಾವು ಎದುರಿಸಲು ಸಾಧ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಆ ರೀತಿಯಾಗಿ ದಾವೀದನು ಸತ್ಯವೇದದಲ್ಲಿ ನೋಡುವಾಗ ಅವನಿಗೆ ಯಾವ ಗಾತ್ರ ಇಲ್ಲ, ಅವನು ಯಾವ ಒಂದು ದೊಡ್ಡ ಬಾಡಿ ಬಿಲ್ಡರ್ ತರ ಆಗ್ಲಿ, ದೊಡ್ಡ ಒಂದು ಘಟ ಇಟ್ಕೊಂಡಿರ್ಲಿಲ್ಲ, ಯಾವ ಗಾತ್ರ ಇಲ್ಲ ಅವನಿಗೆ. ಅವನು ಹುಡುಗನು. ಆದ್ರೂ ದೇವರ ಅವನು ಹೇಳ್ತಾನೆ, ಆ ಗೊಲ್ಯಾತನನು ಹೇಗೆ ಇದ್ದಂತೆ ಅವನನ್ನು ಎಷ್ಟು ಎತ್ತರವಾಗಿಯೂ ಎಷ್ಟು ಬಲಾಢ್ಯ ಮನುಷ್ಯ ಅಂತ ಹೇಳಿದ್ರೆ, ಅವನನ್ನು ಹೆಚ್ಚು ಕಡಿಮೆ ಒಂದು 100 ಜನ ಬಂದರೂ ಅವನು ಸಾಯಿಸುವಂತ, ಒಬ್ಬನೇ ನಿಂತುಕೊಂಡು ಎಲ್ಲರನ್ನು ಸಾಯಿಸುವಂತ ಆ ಸಾಮರ್ಥ್ಯ, ಶಕ್ತಿ ಅವನಲ್ಲಿತ್ತು. ಆದರೆ ದಾವೀದನು ಹೇಗಿದ್ದ ಅಂತ ಹೇಳಿದ್ರೆ ಸಣ್ಣ ಗಾತ್ರ, ಅವನು ಸಣ್ಣವನಾಗಿದ್ದನು. ಆದರೆ ಅವನಲ್ಲಿದ್ದಂತ ಧೈರ್ಯ ಆ ದೊಡ್ಡ ಗೋಲ್ಯಾತನನ್ನು ಎದುರಿಸಲು ಸಾಧ್ಯವಾಯಿತು. ಹಲ್ಲೆಲೂಯ, ಹಲ್ಲೆಲೂಯ. ಆ ಧೈರ್ಯ ಇಲ್ಲದಿದ್ದರೆ ಅವನಲ್ಲಿ ನಂಬಿಕೆ ಇದೆ, ದೇವರು ನನ್ನೊಟ್ಟಿಗೆ ಇದ್ದಾನೆ ಎಂಬ ನಂಬಿಕೆ ಇದೆ, ದೇವರು ಖಂಡಿತವಾಗಲು ನನ್ನನ್ನು ಬಲಪಡಿಸುತ್ತಾನೆ, ನನಗೆ ಜಯ ಕೊಡ್ತಾನೆ ಎಂಬ ನಂಬಿಕೆಯೂ ಇದೆ. ಆತನು ಪ್ರಾರ್ಥನೆಯ ವೀರ ಬೇರೆ, ಆರಾಧನೆಯ ವೀರ ಅವನು. ಅವನ ರೀತಿ ಪ್ರಾರ್ಥನೆ ಈ ಸತ್ಯವೇದದಲ್ಲಿ ಯಾರು ನಾವು ನೋಡಿಲ್ಲ. ಅವನ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದಂಥವನು, ಪ್ರಾರ್ಥನೆಯೂ ಸಹ ಮಾಡಿದ. ಆದರೆ ಆ ಧೈರ್ಯ ಇದ್ದಿದ್ದರಿಂದ ಮಾತ್ರ ಅವನು ಗೋಲ್ಯಾತನನ್ನು ಎದುರಿಸುವುದಕ್ಕೆ ಸಾಧ್ಯ ಆಯಿತು. ಹಲ್ಲೆಲೂಯ. ನೀವು ಅಷ್ಟೇ, ನಿಮ್ಮ ಸನ್ನಿವೇಶಗಳು ಎಷ್ಟೇ ಇರಲಿ, ನಿಮ್ಮ ಮುಂದೆ ಗೋಲ್ಯಾತನಂತ ಕಷ್ಟಗಳು ಬಂದು ನಿಂತಿರಲಿ, ನಿಮ್ಮ ಮುಂದೆ ಬೆಟ್ಟದಷ್ಟು ಕಷ್ಟಗಳು ನಿಮ್ಮ ಮುಂದೆ ಇರಲಿ, ನಿಮ್ಮ ನಂಬಿಕೆ ಪ್ರಾರ್ಥನೆಯೊಟ್ಟಿಗೆ ಈ ಧೈರ್ಯದಿಂದ ನೀವು ಎದುರಿಸಬೇಕಾಗುತ್ತದೆ. ನನ್ನ ಪ್ರೀತಿಯ ವಿಶ್ವಾಸಿಗಳೇ, ಅನೇಕ ಜನರಿಗೆ ಧೈರ್ಯ ಇರೋದಿಲ್ಲ, ಮಾತಾಡ್ತಾರಷ್ಟೇ, ಮಾತಾಡ್ತಾರೆ, ಆದ್ರೆ ಸಾಧಿಸುವುದಕ್ಕೆ ಧೈರ್ಯ ಬೇಕು. ಹಲ್ಲೆಲೂಯ. ಈ ಧೈರ್ಯ, ಭಯ ಮತ್ತೆ ಆತ್ಮವಿಶ್ವಾಸ ಅಂದ್ರೆ ಕರೇಜ್, ಫಿಯರ್, ಸೆಲ್ಫ್ ಕಾನ್ಫಿಡೆನ್ಸ್, ಇದು ಹತ್ತತ್ರ ಸಂಬಂಧಪಟ್ಟಂತ ವಿಷಯಗಳಿದು. ಭಯ ಹೋಗ್ಬೇಕಾದ್ರೆ ಧೈರ್ಯ ಬೇಕು. ಆ ಧೈರ್ಯದಿಂದ ಫೇಸ್ ಮಾಡ್ತಾ 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 ನಮಗೆ ಕಾನ್ಫಿಡೆನ್ಸ್ ಕೊಟ್ಟುತ್ತದೆ, ಅಂದ್ರೆ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್. ನಾವು ಧೈರ್ಯದಿಂದ ಒಂದು ಕೆಲಸ ಮಾಡ್ತಾ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ದಾಗ ಆ ಕಾನ್ಫಿಡೆನ್ಸ್ ಹುಟ್ಟುತ್ತೆ. ಆ ಕಾನ್ಫಿಡೆನ್ಸ್ ಇಂದ ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯ, ಭಯವನ್ನು ತೆಗೆದುಹಾಕೋದಕ್ಕೆ ಸಾಧ್ಯ. ಸೊ ನಾವು ದಾವೀದನ ವಾಕ್ಯ ಸತ್ಯವೇದದ ಸಂದೇಶದಲ್ಲಿ ನಾವು 1 Samuel chapter 7 verse 32-33, 1ನೇ ಸಮುವೇಲನು 17ನೇ ಅಧ್ಯಾಯ 32-33ನೇ ವಾಕ್ಯವನ್ನು ನಾವು ನೋಡೋಣ. ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧವೀರನಿಗೆ. 17:32 ದಾನಿಯೇಲನು ಸೌಲನಿಗೆ, ದಾವೀದನು ಸೌಲನಿಗೆ, ಆ ಫಿಲಿಸ್ಟಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು, ಸೌಲನು ಅವನಿಗೆ, ನೀನು ಅವನೊಡನೆ ಕಾದಾಡಲಾರಿ,
ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧವೀರನು ಎಂದು ಹೇಳಿದನು. ಹಲ್ಲೆಲೂಯಾ. ಈ ಸತ್ಯವೇದ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ದಾವೀದನು ಅಂದ್ರೆ ನಾನು ಒಂದ್ಸತಿ ಎಲ್ಲ ನಿಮ್ಗೆ ಇದ್ರ ಬಗ್ಗೆ ಸ್ಟೋರಿ ಹೇಳಿದ್ದೇನೆ, ನಿಮ್ಗೆ ಗೊತ್ತು. ಹೇಗೆ ಅಲ್ಲಿ ಯುದ್ಧ ನಡೀತಾ ಇರುತ್ತೆ, ಆ ಕಡೆಯಿಂದ ಗೋಲಿಯಾತ ನಿಂತ್ಕೊಂಡು ಫಿಲಿಸ್ಟಿಯರ್ ಸೈನ್ಯದವನು, ಈ ಇಸ್ರಾಯೇಲಿಯರಿಗೂ ಯುದ್ಧ ಇರುತ್ತೆ. ಆಪೋಸಿಟ್ ಅಲ್ಲಿ ಗೋಲಿಯಾತನು ನಿಂತು ಎಲ್ಲಾ ಇಸ್ರಾಯೇಲಿಯರಿಗೆ ನೋಡಿ ಹೇಳ್ತಿರ್ತಾನೆ, ಬನ್ನಿ ನನ್ನ ಜೊತೆಗೆ ಕಾದಾಡಿ ನೋಡೋಣ, ನನ್ನ ಒಬ್ಬನನ್ನು ಮೊದಲು ಸೋಲಿಸಿ ಆಮೇಲೆ ನೀವೆಲ್ಲರನ್ನು ನಮ್ಮ ರಾಜ್ಯವನ್ನು ನಿಮ್ಗೆ ಕೊಡ್ತೇವೆ, ಮೊದಲು ನನ್ನನ್ನು ಸೋಲಿಸಿ ಅಂತ ಹೇಳಿ ಹೀಯಾಳಿಸ್ತಿರ್ತಾನೆ. ಯಾರಿಗೆ ನೋಡ್ತಾ? ಇಸ್ರಾಯೇಲಿಯರಿಗೆ ನೋಡ್ತಾ. ಆ ಸೌಲನು, ಇಸ್ರಾಯೇಲಿಯ ರಾಜ ಅವತ್ತು, ಸೌಲನು ಮತ್ತು ಇಸ್ರಾಯೇಲ್ ಸೈನ್ಯಕ್ಕೆ ನೋಡ್ತಾ ಅವನು ಅಣಗಿಸ್ತಿರ್ತಾನೆ, ಗೇಲಿ ಮಾಡ್ತಿರ್ತಾನೆ. ಯಾರು ನಿಮ್ಗೆ ಶಕ್ತಿ ಇಲ್ವಾ? ನಿಮ್ಗೆ ಯಾರಿಗೂ ಶಕ್ತಿ ಇಲ್ವಾ ನನ್ನ ಎದುರಿಸೋದಕ್ಕೆ ಅಂತ ಇಲ್ಲಿ ಎಲ್ಲರೂ ಭಯದಿಂದ ಕೂತಿರ್ತಾರೆ. ನೀವು ವಾಕ್ಯ ಅದೆಲ್ಲ ನೀವು ಮನೇಲಿ ಓದ್ಬೋದು. ಭಯದಿಂದ ಕೂತಿರ್ತಾರೆ. ಹೇಗೆ ನಮ್ಮಿಂದ ಯಾರು ಹೋಗಿ ಎದುರಿಸೋದಕ್ಕೆ ಸಾಧ್ಯ? ಯಾರಾದ್ರೂ ಇದ್ದೀರಾ ಅಂತ ಸೌಲ ಕೇಳ್ತಿರ್ತಾನೆ. ಆದ್ರೆ ದಾವೀದನು, ಅವನ ತಂದೆಯಾದ ಈಶಾಯನು ದಾವೀದನಿಗೆ ನಿನ್ನ ಅಣ್ಣಂದಿರಿಗೆ ಊಟ ಕೊಟ್ಟು ಬಾ ಅಂತ ಹೇಳಿ ಅವನಿಗೆ ಊಟ ಕೊಟ್ಟು, ನಿಮ್ಮ ಅಣ್ಣಂದಿರ ವಿಚಾರ ಯುದ್ಧ ಸನ್ನಿವೇಶದಲ್ಲಿ ಏನಾಗ್ತಿದೆ ಸಮಾಚಾರ ತಿಳ್ಕೊಂಡು ನನಗೆ ತಿಳಿಸು ಅಂತ ಹೇಳಿ ದಾವೀದನ ತಂದೆಯಾದ ಈಶಾಯನು ದಾವೀದನನ್ನು ಕಳಿಸಿರ್ತಾನೆ. ಸೊ ದಾವೀದನು ಬರುವಾಗ ಅಲ್ಲಿ ನೋಡ್ತಾನೆ, ಈ ರೀತಿಯಾದ ಗೋಲಿಯಾತು ತುಂಬಾ ಗೇಲಿ ಮಾಡ್ತಿರ್ತಾನೆ, ಇವರೆಲ್ಲ ಭಯಭೀತರಾಗಿರ್ತಾರೆ. ಆಗ ಈ ವಾಕ್ಯವನ್ನು ಅವನು ಹೇಳುವಂಥದ್ದು ನಾವು ನೋಡಿದ್ದೇವೆ. ದಾವೀದನು ಸೌಲನಿಗೆ, ಆ ಫಿಲಿಸ್ಟಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು. ಹಲ್ಲೆಲೂಯಾ. ಅವನು ಹುಡುಗ, ಅಲ್ಲಿ ನೋಡಿ, ಅಲ್ಲಿ ವಾಕ್ಯ ನೋಡಿ, ನಿನ್ನ ಸೇವಕನಾದ ನಾನು ಹೋಗಿ ಅವರೊಡನೆ ಯುದ್ಧ ಮಾಡುವೆನು ಅನ್ನಲು. ದಾವೀದನ ಧೈರ್ಯ ನೋಡಿ. ಅಲ್ಲಿ ಇಡೀ ಸೈನ್ಯನೇ ಎದುರ್ಕೊಂಡು ಕೂತಿದೆ, ಇಡೀ ಸೈನ್ಯ ಎದುರ್ಕೊಂಡು, ರಾಜನಾದ ಸೌಲನೂ ಸಹ ಎದುರ್ಕೊಂಡು ಕೂತಿದ್ದಾರೆ ಭಯಭೀತಿಯಿಂದ. ಆದ್ರೆ ಈ ಹುಡುಗ ಸೌಲನು, ದಾವೀದನು ಬಂದು ಈ ಫಿಲಿಸ್ಟಿಯರ ಒಂದೇನು ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ನಿನ್ನ ಸೇವಕನನ್ನು ನಾನು ಹೋಗಿ ಅವರೊಡನೆ ಯುದ್ಧ ಮಾಡುವೆನು ಅಂದ್ರೆ ಅವನ ಕರೇಜ್ ನೀವು ಯೋಚನೆ ಮಾಡಿ. ಅವನ ಕರೇಜ್, ಧೈರ್ಯ ಎಷ್ಟಿದೆ ಎಂದು ಯೋಚನೆ ಮಾಡಿ. ಅದಕ್ಕೆ ಸೌಲನು ಹೇಳ್ತಾನೆ, ನೀನು ಅವರೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು. ಅಂದ್ರೆ ಹುಡುಗನಂದ್ರೆ ಯಾವ ರೀತಿ ಇದ್ದ? ಸೂರಜ್ ರೀತಿ ಇದ್ದ ಅನ್ಸುತ್ತೆ. ಹುಡುಗ ಅಂತ ಹೇಳಿದ್ರೆ ಕುಳ್ಳಿಗೆ ಸಣ್ಣ ಆ ರೀತಿ ಇದ್ದ ಅಂತ ಹೇಳಿ, ಆ ರೀತಿ ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧ ವೀರನು ಎಂದು ಹೇಳಿದನು. ಹಲ್ಲೆಲೂಯಾ. ಆ ಸಣ್ಣ ಹುಡುಗನಲ್ಲಿರುವಂತ ಧೈರ್ಯ ನೋಡಿ, ಅಲ್ಲಿ ನಂಬಿಕೆ ಪ್ರಾರ್ಥನೆ ಆಯ್ತು, ಈಗ ಧೈರ್ಯಕ್ಕೆ ಬಂದಿರುವುದರಿಂದ ಅವನ ಧೈರ್ಯ ಎಷ್ಟು ಇದೆ, ಅವನ ಕರೇಜ್ ಎಷ್ಟಿದೆ ಅಂತ ಹೇಳಿ. ಆಗ ಸೌಲನ್ ಏನ್ ಮಾಡ್ತಾನೆ, ಆಯ್ತು ಅಂತ ಒಪ್ಕೊಂಡಾದ್ಮೇಲೆ ನೀವು ಅಲ್ಲಿ ಕೆಳಗಡೆ ಓದ್ತಾ ಬಂದ್ರೆ ಅವನಿಗೆ ಎಲ್ಲಾ ವಸ್ತ್ರಗಳನ್ನೆಲ್ಲ ಧರಿಸ್ತಾರೆ. ಅಂದ್ರೆ ಅವನ ಸೋಲ್ಜರ್ಗೆ ಏನೇನ್ ಡ್ರೆಸ್ ಹಾಕ್ಬೇಕು ಎಲ್ಲಾ ಧರಿಸ್ತಾರೆ ಸೋಲ್ಜರ್ಗೆ. ಆದ್ರೆ ಅವನು ಆ ಡ್ರೆಸ್ಗಳು, ಆ ಹಾಕಿರೋ ವಸ್ತ್ರಗಳನ್ನು ತಗೊಳ್ಳೋದಕ್ಕಾಗಲ್ಲ, ಶಕ್ತಿ ಇರಲ್ಲ. ಯಾಕಂದ್ರೆ ಅವನು ಹುಡುಗ, ಆ ವಸ್ತ್ರಗಳು ಹೇಗಿರುತ್ತೆ, ಎಲ್ಲ ಕವಚ ಅದೆಲ್ಲ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಅದನ್ನು ಹೊತ್ತುಕೊಳ್ಳೋದಕ್ಕೆ ಅವನಲ್ಲಿ ಶಕ್ತಿ ಇಲ್ಲ ಅಂತ ನಾವು ವಾಕ್ಯದಲ್ಲಿ ನೋಡ್ತೇವೆ. ಆ ಬಲ ಇಲ್ಲ ಅಂತ, ಆ ಒಂದು ಸಾಮರ್ಥ್ಯ ಇರಲಿಲ್ಲ, ತಾಕತ್ತನ್ನು. ಆದ್ರೆ ಅವನ ಧೈರ್ಯ ಮಾತ್ರ ಎಷ್ಟಿದೆ ಎಂದು ಈ ವಾಕ್ಯದಿಂದ ನೀವು ಗಮನಿಸಬಹುದು. ಆಗ ಅವನ ವಸ್ತ್ರಗಳನ್ನೆಲ್ಲ ಹಾಕಿಕೊಂಡಾದ್ಮೇಲೆ ಅದು ಆಗೋದಿಲ್ಲ, ಎಲ್ಲ ಕೆಳಗಡೆ ಬಿಚ್ಚಿಟ್ಬಿಟ್ಟು ಅವನು ಏನ್ ಮಾಡ್ತಾನೆ, ಇಲ್ಲ ನನಗಾಗೋದಿಲ್ಲ ಅಂತೇಳಿ ನೀವು 38, 39 ವಾಕ್ಯದಲ್ಲಿ ಓದ್ಬೇಕಾದ್ರೆ ಕುರುಬರ ರೀತಿಯಲ್ಲಿ ಅವನು ಏನ್ ಮಾಡದಂತೆ 5 ನುಣುಪು ಕಲ್ಲುಗಳನ್ನು ತನ್ನ ತೆಗೆದುಕೊಂಡನು. ಆ 5 ನುಣುಪುಗಳ ಕಲ್ಲುಗಳನ್ನು ಸೊಂಟಕ್ಕೆ ಬಟ್ಟೆಯನ್ನು ಕಚ್ಚಿಕೊಂಡು ಆ 5 ನುಣುಪು ಕಲ್ಲುಗಳನ್ನು ತೆಗೆದುಕೊಂಡು ಅವನ ಬಳಿಗೆ ಹೋಗುತ್ತಾನೆ. ಹಲ್ಲೆಲೂಯಾ. ಅವನ ಬಳಿಗೆ ಹೋಗ್ಬೇಕಾದ್ರೆ ಗೋಲಿಯಾತ ಹೇಳ್ತಾನೆ, ನೀನು ಇನ್ನು ಹುಡುಗ ಯಾರಪ್ಪ ಇವನು, ತುಂಬಾ ಕೆಂಪಾಗಿ ತುಂಬಾ ಸುಂದರವಾಗಿ, ಯಾರು ಈ ಹುಡುಗ ಬರ್ತಾ ಇದ್ದಾನಲ್ಲ,
ಬಾ, ನೀನು ನನ್ನ ದೇವರಲ್ಲಿ ಹೆಸರಿನಲ್ಲಿ ನಿನ್ನನ್ನೇನ್ ಮಾಡ್ತಾನೆ, ಪೀಸ್ ಪೀಸ್ ಮಾಡಿ ಮಾಂಸವನ್ನು ಹಂಚುತ್ತೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯ. ಆದ್ರೆ ಇವನು ಎದುರುದ್ನ, ಆ ಘಟನ ನೋಡಿ ಎದುರುದ್ನ, ಭಯಪಟ್ಟನ ಇಲ್ಲ. ಇವತ್ತು ಅವತ್ತು ಗೋಲಿಯಾತನು ಇವತ್ತು ನಿಮ್ಮ ಮುಂದೆ ಈ ರೀತಿಯಾದ ಗೋಲಿಯಾತನಂತಿರುವ ಕಷ್ಟಗಳು ನಿಮ್ಮ ಮುಂದೆ ಇರಬಹುದು. ನೀವು ಯೋಚನೆ ಮಾಡ್ರಿ, ಆ ಗೋಲಿಯಾತನಿಂದ ದೊಡ್ಡ ಕಷ್ಟಗಳು ನಿಮ್ಮ ಮುಂದೆ ಇರಬಹುದು. ನೀವು ಹೆದರಬೇಡ್ರಿ, ನಿಮ್ಮ ಧೈರ್ಯದಿಂದ ಅವನನ್ನು ಎದುರಿಸಿ. ದಾವೀದನನ್ನು ಧೈರ್ಯದಿಂದ ಅವನನ್ನು ಎದುರಿಸಿ ಆ ನುಣುಪಾದ ಕಲ್ಲುಗಳಿಂದ ಕ್ಯಾಟರ್ಪಿಲ್ಲರ್ ಅಂತ ಇದೆಯಲ್ಲ, ಅದರಿಂದ ಈಗ ಆಡಿಸಿ 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 ಎತ್ತಿ ಹೊಡಿತಾನೆ. ಅವನ ಹಣೆಗೆ ಬಿದ್ದು ಅವನು ನೆಲಕ್ಕೆ ಉರುಳುತ್ತಾನೆ. ಹಲ್ಲೆಲೂಯ. ನನ್ನ ದೇವರಾದ ಯೆಹೋವನ ಮೇಲೆ ನನಗೆ ನಂಬಿಕೆ ಇದೆ, ನಾನು ನಿನ್ನನ್ನು ಎದುರಿಸುತ್ತೇನೆ ಅಂತ ಹೇಳಿ ಅವನು ಧೈರ್ಯದಿಂದ ಅವನನ್ನು ಎದುರಿಸಿದನು. ಅವನು ಗೋಲಿಯಾತನನ್ನು ಕೆಳಗೆ ಬಿದ್ದು ಪ್ರಾಣ ಬಿಟ್ಟನು. ಇಡೀ ಇಸ್ರಾಯೇಲರು ಫಿಲಿಸ್ತರ ಎಲ್ಲಾ ಸಕಲ ಸಂಪತ್ತುಗಳನ್ನು ಅವರು ದೋಚಿಕೊಂಡರು. ಹಲ್ಲೆಲೂಯ. ಆ ರೀತಿಯಾದ ಧೈರ್ಯ ನಮಗಿರಬೇಕು. ಸೊ ಆ ಧೈರ್ಯದಿಂದ ನಾವು ಮುಂದೆ ಹೋಗುವಾಗ ಮಾತ್ರ ಸಾಧನೆ ಸಕ್ಸಸ್ ಮಾಡುವುದಕ್ಕೆ ಸಾಧ್ಯ. ನನ್ನ ಪ್ರೀತಿಯ ವಿಶ್ವಾಸಿಗಳೇ, ನೀವು 40ನೇ ವಾಕ್ಯದಲ್ಲಿ ನೋಡಿ, ಆ ರಿವಾರ್ಡ್ ಏನ್ ಸಿಕ್ಕಿತು ಅಂತ ನೋಡ್ರಿ. ಅವನಿಗೆ ಅವುಗಳನ್ನು ತೆಗೆದಿಟ್ಟು ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ಮುಣುಕುಗಳು. ಅಲ್ಲ, ಅದು 47. ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು. ಯಾಕೆಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ಹಲ್ಲೆಲೂಯ. ಯಾರ ಕೈಗೆ ಒಪ್ಪಿಸಿಕೊಡ್ತಾರಂತೆ? ನಮ್ಮ ಕೈಗೆ. ಯುದ್ಧ ಫಲವು ಯೆಹೋವನ ಯೆಹೋವನ ಕೈಯಲ್ಲಿದೆ. ನಾವು ಧೈರ್ಯದಿಂದ ಹೋಗುವಾಗ ಎಂಥದೇ ಸನ್ನಿವೇಶಗಳಾಗಲಿ, ಏನೇ ಇರಲಿ, ಅಲ್ಲಿ ಜಯ ಕೊಡುವಂಥದ್ದು ಮಾತ್ರ ನಮ್ಮ ದೇವರಾದ ಯೆಹೋವನಿಂದ. ನನ್ನ ಪ್ರೀತಿಯ ವಿಶ್ವಾಸಿಗಳೇ, ಆದ್ರಿಂದ ಧೈರ್ಯದಿಂದ ನಾವು ಹೋಗ್ಬೇಕು. ಆ ಧೈರ್ಯದಿಂದ ಹೋಗ್ಬೇಕಾದ್ರೆ ಆ ಕರೇಜ್, ಆ ಧೈರ್ಯಕ್ಕೆ ಒಂದು ರಿಸಲ್ಟ್ ಸಿಗುತ್ತದೆ. ನಾವು 1ನೇ ಸಮೂಹ ಅದೇ 18ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ನಾವು ನೋಡೋಣ. ದಾವೀದನಾದರೂ ಸೌಲನು ಎಲ್ಲಿಗೆ ಕಳಿಸಿದರೂ ಹೋಗಿ ಎಲ್ಲವನ್ನು ವಿವೇಕದಿಂದ ನಡೆಸುತ್ತಿದ್ದನು. ಹಲ್ಲೆಲೂಯ. ಸೌಲನು ಇವನನ್ನು ಸೇನಾಧಿಪತಿಯನ್ನಾಗಿ ನೇಮಿಸಿದನು. ಹಲ್ಲೆಲೂಯ. 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 ಏನ್ ಮಾಡಿದಂತೆ ಅವನಿಗೆ? ಸೇನಾಧಿಪತಿಯಾಗಿ ಆ ಇಡೀ ದೇಶಕ್ಕೆ ಅವನನ್ನು ನೇಮಿಸಿದನು. ಅವನ ಇಡೀ ಸೈನ್ಯಕ್ಕೆ ಸೇನಾಧಿಪತಿಯಾದನು. ಹಲ್ಲೆಲೂಯ. ಇದು ಜನರಿಗೂ, ಸರ್ವ ಸೇವಕರಿಗೂ, ಎಲ್ಲ ಜನರಿಗೂ ಸಮ್ಮತವಾಯಿತು. ಆದ್ರಿಂದ ನೀವು ಸಹ ಕರೇಜ್, ಧೈರ್ಯದಿಂದ ಎದುರಿಸುವಾಗ, ಈಗ ಹುಡುಗನೆದ್ದಂತ ದಾವೀದನು ಏನಾದ? ಸೇನಾಧಿಪತಿಯಾದ. ನೀವು ಸಹ ಧೈರ್ಯದಿಂದ, ನೀವು ಏನೇ ಅಚೀವ್ಮೆಂಟ್ ಮಾಡಬೇಕಾದ್ರೂ ನಿಮ್ಮ ಧೈರ್ಯದಿಂದ ಮುಂದೆ ಹೋಗ್ಬೇಕಾದ್ರೆ 1ರಿಂದ 1 ಪ್ರಮೋಷನ್ಗೆ ಹೋಗ್ತೀರಿ. ಹಲ್ಲೆಲೂಯ. 1ರಿಂದ ಮೇಲಕ್ಕೆ ಹೋಗ್ತೀರಿ, 1ರಿಂದ ಉತ್ತಮ ಜಾಗಕ್ಕೆ ಹೋಗ್ತೀರಿ. ಉನ್ನತವಾದ ಜಾಗದಲ್ಲಿ ದೇವರು ನಿಮ್ಮನ್ನು ಇಡುತ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಸೊ ಇದಕ್ಕೆ ನಾವು ಧೈರ್ಯ ಅಂತ ಹೇಳುವಂಥದ್ದು. ನಮಗೆ ಪ್ರಮೋಷನ್ ಸಿಗಬೇಕು. ಸೊ ಅದೇ ರೀತಿಯಲ್ಲಿ ನಾವು ವಿಮೋಚನ ಕಾಂಡ 3ನೇ ಅಧ್ಯಾಯ 11-12, ಎಕ್ಸಡಸ್ ಚಾಪ್ಟರ್ 3 ವರ್ಸ್ 11-12. ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟೋರನ್ನು ಎಂದು ಹೇಳಿದೆನು. ಸಾಕು. ಇಲ್ಲಿ ನಾವು ದಾವೀದನನ್ನು ನೋಡುದು. ದಾವೀದನು ಗಾತ್ರದಲ್ಲಾಗಲಿ, ಒಂದು ಬಲದಲ್ಲಾಗಲಿ ಅವನು ಸಣ್ಣ ಹುಡುಗನಾಗಿದ್ದ. ಈಗ 2ನೇದಾಗಿ ನಾವು ಮೋಶೆಯನ್ನು ನೋಡುತ್ತೇವೆ. ನೀವಿದು ಸತ್ಯವೇದ ವಾಕ್ಯದಲ್ಲಿ ಇವರ ಎಲ್ಲಾ ಸ್ಟೋರಿಗಳನ್ನು ನೀವು ಓದುತ್ತಲೇ ಇರಬೇಕು. ಆಗ ಮಾತ್ರ ನಿಮಗೆ ಧೈರ್ಯ ಬರುವುದಕ್ಕೆ ಸಾಧ್ಯ. ಆಗ ನೀವು ಏನೇ ಸನ್ನಿವೇಶಗಳನ್ನು ಫೇಸ್ ಮಾಡುವುದಕ್ಕೆ ಸಾಧ್ಯ. ಯಾಕೆಂದ್ರೆ ಇವರು ಯಾವ ರೀತಿಯಲ್ಲಿ ಫೇಸ್ ಮಾಡಿರ್ತಾರೆ ಅಂತ ಹೇಳಿ
ನಾವು ಉದಾಹರಣೆಯಾಗಿ ನಾವು ತಿಳ್ಕೊಳ್ಳುವುದಕ್ಕೆ ಸಾಧ್ಯ. ಸೊ ಇಲ್ಲಿ ಮೋಶೆ ಇಸ್ರಾಯೇಲ್ಯರ ದೇವರಾಗಿರುವ ಯೆಹೋವನು ಈಜಿಪ್ಟ್ ರಾಜನಾದ ಫರೋಹ ತುಂಬಾ ಕಠಿಣವಾಗಿ ತನ್ನ ಜನರನ್ನು ಹಿಡಿದುಕೊಂಡಿರುತ್ತಾನೆ. ಯಾರನ್ನು? ಇಸ್ರಾಯೇಲ್ ಜನರನ್ನು. ಇಸ್ರಾಯೇಲ್ ಜನರನ್ನು ಆ ಫರೋಹ ರಾಜನು ಕಠಿಣವಾಗಿ ದುಡಿಸಿಕೊಳ್ತಿರ್ತಾನೆ, ಎಲ್ಲರನ್ನು ಕಠಿಣವಾಗಿ ಇಟ್ಕೊಂಡಿರ್ತಾನೆ. ಆಗ ದೇವರು ಮೋಶೆಯ ಬಳಿಗೆ ಬಂದು ಅವನಿರುವಂತ ಜಾಗದಲ್ಲಿ ಮೋಶೆ ಮೋಶೆ ಎಂದು ಕೂಗ್ತಾನೆ. ಆಗ ಮೋಶೆ ಇದ್ದೇನೆ ಇಲ್ಲಿ ಅಂತ ಹೇಳಿದಾಗ, ನೀನು ಈಜಿಪ್ಟ್ ಅಂದ್ರೆ ರಾಜ ಫರೋಹನ ಬಳಿಗೆ ಹೋಗಿ ನನ್ನ ಜನರನ್ನು ನೀನು ಬಿಡಿಸಿಕೊಂಡು ಕರೆದುಕೊಂಡು ಕಾನಾನ್ ದೇಶಕ್ಕೆ ನೀನು ನಡೆಸಬೇಕು ಅಂತ ದೇವರು ಮೋಶೆಯೊಟ್ಟಿಗೆ ಮಾತಾಡ್ತಾರೆ. ಆಗ ಮೋಶೆ ಇಲ್ಲಿ ಹೇಳ್ತಾನೆ, ದೇವರೇ, ಈ ವಾಕ್ಯದಲ್ಲಿ ಓದಿದ್ದಾಗೆ ಓದ್ರಿ, ಅದು ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟವರನ್ನು ಎಂದು ಹೇಳಿದನು. ಸಾಕು, ಒಂದು ನಿಮಿಷ. ಮೋಶೆ ದೇವರಿಗೆ, ಅಂದ್ರೆ ದೇವರದು ಈಗ ಕಾನ್ವರ್ಸೇಷನ್, ಸಂಭಾಷಣೆ ನಡೀತಾ ಇದೆ ಅಲ್ಲಿ. ಆಗ ಮೋಶೆ ಹೇಳ್ತಾನೆ ದೇವರಿಗೆ, ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ, ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು. ತಿರ್ಗಾ ಕಂಟಿನ್ಯೂ ಆಗಿ ಮೋಶೆ ಏನ್ ಮಾಡ್ತಾನೆ ಮತ್ತೆ, ಆದ್ರೆ ಮೋಶೆ ಯೆಹೋವನಿಗೆ 4:10 ಓದಿಯಲ್ಲಿ 4ನೇ ಅಧ್ಯಾಯ 10. ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತನಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿವೆ ಎಂದು ಹೇಳಲು ಸಾಕು. ಹಲ್ಲೆಲೂಯಾ. ಈಗ ಎರಡನೇದಾಗಿ ಮೋಶೆ ನಾವು ನೋಡ್ತೇವೆ, ಅವನು ಮೊದಲನೇ ವಾಕ್ಯದಲ್ಲಿ 3:11 ಹೇಳ್ತಾನೆ, ನಾನು ಎಷ್ಟರ ಮಟ್ಟಿಗೆ ನಾನು ಎಷ್ಟರವನು. ಎರಡನೇದಾಗಿ ಹೇಳ್ತಾನೆ ಮೋಶೆ ದೇವರಿಗೆ, ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾರ್ಯ ಇಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿದೆ. ಅಂದ್ರೆ ನನಗೆ ಆ ರೀತಿ ಮಾತಾಡೋದಕ್ಕೆ ಬರೋದಿಲ್ಲ, ನಾನು ಆ ರೀತಿ ನನ್ನ ನಾಲಿಗೆನೂ ಮಂದ. ಅಂದ್ರೆ ಇವನು ತೊದಲ. ಆಕ್ಚುಲಿ ನೀವು ಅಲ್ಲಿ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಮೋಶೆ ಸ್ವಲ್ಪ ತೊದಲಿಸಿ ಮಾತನಾಡುವಂತವನು. ಸೊ ಅದಕ್ಕೆ ನನಗೆ ಆ ತರ ವಾಕ್ಚಾರ್ಯನೂ ಇಲ್ವಲ್ಲ, ಆ ರೀತಿಯಾಗಿ ನನಗೆ ಮಾತಾಡೋದಕ್ಕೂ ಆಗೋದಿಲ್ವಲ್ಲ, ಆದ್ರೆ ಇಂಥ ಜನರನ್ನ ನಾನು ಹೇಗೆ ಕರ್ಕೊಂಡ್ ಬರ್ಲಿ ಅಂತ ಮೋಶೆ ದೇವರಿಗೆ ಕೇಳ್ತಾನೆ. ಆಗ ದೇವರು ಅಲ್ಲಿ ಹೇಳೋದು, ನಾನು ನಿನ್ನ ಇಲ್ಲಿ ಹೇಳ್ತಾನೆ, ಮೇಲೆ ಓದಿದ ಹಾಗೆ ದೇವರು ನಾನೇ ನಿನ್ನ ಸಂಗಡ ಇರುವೆನು ಎಂದು ಹೇಳಿದ್ದಾನೆ. ಸೊ ಆ ರೀತಿಯಾಗಿ ಎಷ್ಟೋ ಜನ ಏನ್ ಮಾಡ್ತಾರೆ, ಮೊದಲು ಸಕ್ಸಸ್ ಮಾಡೋದಕ್ಕಿಂತ ಮುಂಚೆ, ಅಥವಾ ಸಾಧನೆ ಮಾಡೋದಕ್ಕಿಂತ ಮುಂಚೆ, ಅಥವಾ ಕೆಲಸಕ್ಕೆ ಸೇರೋದಕ್ಕಿಂತ ಮುಂಚೆ, ಅಥವಾ ಬಿಸ್ನೆಸ್ ಶುರು ಮಾಡೋದಕ್ಕಿಂತ ಮುಂಚೆ ಅವ್ರು ಏನ್ ಅನ್ಕೊಳ್ತಾರೆ, ಕೆಲವರು ಮೋಶೆ ರೀತಿಯಲ್ಲಿ, ನಾನು ಚೆನ್ನಾಗಿಲ್ಲ, ನನ್ನ ಕೈಲಿ ಆಗದೇ ಇಲ್ಲ, ನಾನು ಹೇಗೆ ಹೋಗ್ಲಿ ಅಲ್ಲಿ, ಅದು ತುಂಬಾ ದೊಡ್ಡದಿದೆಯಲ್ಲ, ನಾನು ನೋಡಿದ್ರೆ ನನ್ನ ಮುಖ ನೋಡಿದ್ರೆ ನಾನು ಅಷ್ಟು ಸ್ಮಾರ್ಟ್ ಇಲ್ಲ, ನಾನು ಅದೇ ರೀತಿ ಎಲ್ಲರೂ ಅಂದ್ಕೊಳ್ಳೋದು, ನನಗೆ ಲ್ಯಾಂಗ್ವೇಜ್ ಇಲ್ಲ, ನಾನು ಆ ವಾಕ್ಚಾತುರ್ಯ ಇಲ್ಲ, ಆ ಫ್ಲೂಯೆನ್ಸಿ ಇಲ್ಲ ಮಾತಾಡೋದ್ರಲ್ಲಿ, ನೋಡೋದಕ್ಕೆ ಸ್ಮಾರ್ಟ್ ಆಗಿಲ್ಲ, ನಾನು ಆ ಧೈರ್ಯವಾಗಿ ನಾನು ಹೋಗುವುದಕ್ಕೆ ಹೇಗೆ ಸಾಧ್ಯ. ಇಲ್ಲಿ ದಾವೀದನನ್ನು ನೋಡಿದ್ರು ಧೈರ್ಯವಾಗಿ ಮುಂದೆ ಹೋಗ್ಬಿಟ್ಟ. ಆದ್ರೆ ಇಲ್ಲೊಬ್ಬ ಮೋಶೆಯನ್ನು ನೋಡ್ತೇವೆ ನಾವು, ನನ್ನಲ್ಲಿ ಆ ರೀತಿ ವಾಕ್ಚಾತುರ್ಯ ಇಲ್ಲ, ನಾನು ಎಷ್ಟರವರನು, ನನಗೆ ಆ ರೀತಿ ಶಕ್ತಿ ಇಲ್ವಲ್ಲ. ಆತರ ಅನೇಕರು ಇವತ್ತಿನ ದಿವಸ ಆಗ್ಲಿ ಯಾವಾಗ್ಲೇ ಆಗ್ಲಿ ಅನೇಕ ಜನರು ಏನ್ ಮಾಡ್ಕೊಳ್ತಾರೆ, ಮೊದಲಾಗಿ ನೆಗೆಟಿವ್ ಥಾಟ್ಸ್ ಅವರು ಫಸ್ಟೇ ನೆಗೆಟಿವ್ ಥಾಟ್ಸ್ ಬರುತ್ತೆ. ನನ್ನಿಂದ ಆಗಲ್ಲ, ಇದು ನನ್ನ ಕೈಯಿಂದ ಅದು ಮಾಡೋದಕ್ಕಾಗಲ್ಲ, ನಾನು ಸ್ಮಾರ್ಟ್ ಆಗಿಲ್ಲ, ನಾನು ಫ್ಲೂಯೆನ್ಸಿ ಇಲ್ಲ, ನನಗೆ ಭಾಷೆ ಗೊತ್ತಿಲ್ಲ, ಈ ರೀತಿಯಾದ ಅನೇಕ ಆ ಕೆಲಸ ಮಾಡೋದಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ.
ಈ ರೀತಿಯಾದ ಅನೇಕ ರೀತಿಯಾದ ನೆಗೆಟಿವ್ ಥಾಟ್ಸ್ ಏನ್ ಮಾಡ್ಕೊಂಡಿರ್ತಾರೆ. ಒಬ್ಬ ಮನುಷ್ಯ ಅವನು ಸಾಧನೆ ಮಾಡೋದಕ್ಕಿಂತ ಮುಂಚೆ ಅಥವಾ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಹೇಳ್ತಾನೆ. ಅಥವಾ ಕೆಲವರು ಅಕ್ಕಪಕ್ಕದಲ್ಲಿರೋರು ಹೇಳ್ತಾರೆ, ನಿನಗೆ ಆಗುತ್ತಾ ಅದು, ನಿನಗೆ ಮಾಡೋದಕ್ಕೆ ಆಗದೇ ಇಲ್ಲ, ನಿನಗೆ ಆಗೋದಿಲ್ಲ, ನಿನಗೆ ಫ್ಲೂಯೆನ್ಸಿ ಇಲ್ಲ, ನಿನಗೆ ಭಾಷೆ ಗೊತ್ತಿಲ್ಲ, ನೀನ್ ಹೆಂಗ್ ಹೋಗ್ತೀಯ, ನೀನ್ ನೋಡೋದಕ್ಕೆ ನೋಡು ಹೆಂಗಿದ್ಯಾ ನೀನು. ಫಸ್ಟ್ ನಾವು ಅನ್ಕೊಳ್ಳೋದು ಬೇರೆ, ಈ ಅಕ್ಕಪಕ್ಕದಲ್ಲಿರೋರು ಸಹ ಅದನ್ನ ಬಿಡೋದಿಲ್ಲ. ನಮ್ಗೆ ನಾವೇನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಅವ್ರು ಬಿಡೋದಿಲ್ಲ. ಆದ್ರೆ ನಮ್ಮ ದೇವರ ಆ ರೀತಿ ಅಲ್ಲ. ಹಲ್ಲೆಲೂಯಾ. ನಾನು ನಿನ್ನ ಸಂಗಡ ಇರುತ್ತೇನೆ, ನೀನು ಹೋಗು ಎಂದು ಹೇಳುತ್ತಾರೆ. ಹಲ್ಲೆಲೂಯಾ. ಆ ರೀತಿಯಾಗಿ ದೇವರು ಮೋಶೆಯ ಸಂಗಡ ಮಾತಾಡಿದರು. ನಾನು ನಿನ್ನ ಮುಂದಗಡೆ ಹೋಗುತ್ತೇನೆ, ನಾನು ನಿನ್ನೊಡನೆ ಇರುತ್ತೇನೆ, ನೀನು ಇಸ್ರಾಯೇಲ್ಯರನ್ನು ಈಜಿಪ್ಟಿಂದ ಬಿಡಿಸಿಕೊಂಡು ಕಾನಾನ್ ದೇಶಕ್ಕೆ ಕರೆದುಕೊಂಡು ಬಾ. ಆಗ ಮೋಶೆ ಏನ್ ಮಾಡ್ತಾನೆ, ಆ ಫರೋಹನ ಬಳಿಯಲ್ಲಿ ಹೋಗಿ, ಫರೋಹನ ಬಳಿಯಲ್ಲಿ ಒಂದು ಬಾರಿ ಅಲ್ಲ ಸುಮಾರು ಬಾರಿ ಹೋಗ್ತಾನೆ ಅವನು. ಆದ್ರೆ ಫರೋಹನ ಮನಸ್ಸು ತುಂಬಾ ಕಠಿಣವಾಗಿರುತ್ತೆ, ಅವನು ಇಸ್ರಾಯೇಲರನ್ನು ಬಿಡೋದೇ ಇಲ್ಲ. ಆದ್ರೆ ಇವನು ದೇವರೇ ಅವನ ಮನಸ್ಸನ್ನು ಕಠಿಣ ಮಾಡಿದನು ಅಂತ ಹೇಳಿ ನಾವು ಸತ್ಯವೇದ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾರ ಮನಸ್ಸನ್ನು ಕಠಿಣ ಮಾಡಿರ್ತಾನಂತೆ? ಫರೋಹನ ಮನಸ್ಸನ್ನು ಕಠಿಣ ಮಾಡಿರುತ್ತಾನೆ. ಸೊ ಆ ರೀತಿ ಅವನ ಮನಸ್ಸನ್ನು ಕಠಿಣ ಮಾಡಿರೋದ್ರಿಂದ ಮೋಶೆ ಎಷ್ಟು ಬಾರಿ ಹೋದರೂ ಇಸ್ರಾಯೇಲರು ಅವನನ್ನು ಬಿಟ್ಟು ಕಳಿಸ್ತಾ ಇರಲ್ಲ ಇಸ್ರಾಯೇಲರನ್ನು. ಆದ್ರೆ ಕೊನೆಯದಾಗಿ ಇಸ್ರಾಯೇಲರನ್ನು ಮೋಶೆ ಬಿಡಿಸಿಕೊಂಡು ಕಾನಾನ್ ದೇಶ ತನಕ ಕರೆದುಕೊಂಡು ಬರುವಂತದ್ದು ಈ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಯಾಕಂದ್ರೆ ನೀವು ಅದು ಸತ್ಯವೇದ ವಾಕ್ಯದಲ್ಲಿ ಟೋಟಲ್ ಇವರ ಸ್ಟೋರಿಗಳನ್ನು ಓದಿ, ಹೇಗೆ ಮೋಶೆ ಅಷ್ಟು ಲಕ್ಷ ಜನರನ್ನು ಅವನು ಕಾಡಿನಲ್ಲಿ ಕರೆದುಕೊಂಡು ಕಾನಾನ್ ದೇಶದವರೆಗೂ ಕರೆದುಕೊಂಡು ಬರ್ತಾನೆ. ಹಲ್ಲೆಲೂಯಾ. ಅವನು ಏನ್ ಹೇಳ್ತಾನೆ, ಮೊದಲು ನನ್ನಲ್ಲಿ ಆ ಸಾಮರ್ಥ್ಯ ಇಲ್ವಲ್ಲ ದೇವರೇ, ಆ ಮಾತಾಡೋದಕ್ಕೆ ವಾಕ್ಚಾತುರ್ಯ ಫ್ಲೂಯೆನ್ಸಿ ಇಲ್ವಲ್ಲ ನನ್ನಲ್ಲಿ, ನನ್ನ ನಾಲಿಗೆ ಮೇಲೆ ಬಂದ. ಆದ್ರೆ ದೇವರು ಹೇಳ್ತಾನೆ, ನಾನು ನಿನ್ನ ಸಂಗಡ ಇರುತ್ತೇನೆ, ನೀನು ನಿನ್ನ ಮುಂದಗಡೆ ನಾನು ಹೋಗ್ತೇನೆ, ನೀನು ನಡೆಸುವವರನ್ನ ಅಂತ ಹೇಳಿ. ಹಲ್ಲೆಲೂಯಾ. ಇದು ಎರಡನೇದಾಗಿ ಮೋಶೆಗೆ ಈ ರೀತಿ ದೇವರು ನಡೆಸಿದನ್ನು ನಾವು ನೋಡುವಾಗ, ನೀವು ಸಹ ಅಕಸ್ಮಾತ್ ದಾವೀದನ ರೀತಿಯಲ್ಲಿ ಧೈರ್ಯ ನಿಮ್ಮಲ್ಲಿ ಇಲ್ಲದೆ ಹೋದ್ರು, ನಾನು ಹೇಳ್ತಾ ಇರೋದು ನೀವು ಗಮನವಿಟ್ಟು ಕೇಳಿ. ನಾನು ಹೇಗ್ ಮಾಡ್ಲಪ್ಪ, ನನಗೆ ಆ ಶಕ್ತಿ ಇಲ್ವಲ್ಲ, ಕೆಲಸ ಮಾಡೋದಕ್ಕೆ ನನಗೆ ಆಗೋದಿಲ್ವಲ್ಲ, ಅದನ್ನ ಅಚೀವ್ ಮಾಡೋದಕ್ಕೆ ಆಗೋದಿಲ್ವಲ್ಲ, ನಾನು ಆ ರೀತಿ ಭಾಷೆ ಗೊತ್ತಿಲ್ಲ, ಸ್ಮಾರ್ಟ್ ಆಗಿಲ್ಲ, ಇನ್ನೊಂದಿಲ್ಲ ಅಂತ ಅನ್ಕೊಂಡ್ರು ಸಹ ದೇವರು ಈ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸುತ್ತಿದ್ದಾನೆ. ದೇವರು ನಿಮ್ಮ ಸಂಗಡ ಹೋಗುತ್ತಾನೆ, ದೇವರು ನಿಮ್ಮ ಮುಂದಗಡೆ ಹೋಗುತ್ತಾನೆ, ನೀನು ಸಾಧಿಸಲು ಸಾಧ್ಯ ಎಂದು. ಹಲ್ಲೆಲೂಯಾ. ಆದುದರಿಂದಲೇ ಅಷ್ಟು ಲಕ್ಷ ಜನರನ್ನು ಮೋಶೆ ಕರೆದುಕೊಂಡು ಕಾನಾನ್ ದೇಶಕ್ಕೆ ಕರೆದುಕೊಂಡು ಬಂದಿತ್ತು. ಹಲ್ಲೆಲೂಯಾ. ಇವತ್ತು ನಾವು ಸಭೆಗಳಲ್ಲಿ, ಅನೇಕ ಸಭೆಗಳಲ್ಲಿ 50 ಜನ, 100 ಜನ, 200 ಜನ ಕರೆದುಕೊಂಡು ಹೋಗೋದಕ್ಕೆ ನಮಗೆ ಶಕ್ತಿ ಇಲ್ಲ. ದೇವರಲ್ಲಿ ಆ ರೀತಿಯಾದ ಒಂದು ಸಾಮರ್ಥ್ಯ ಬೆಳೆಸ್ಕೊಂಡಿಲ್ವ ನಮಗೆ ಗೊತ್ತಿಲ್ಲ. ಅದು ಅನೇಕ ಸಭೆಗಳು, ಅನೇಕ ಜನರು ದೇವರ ಬಳಿಗೆ ಬಂದಿರುವವರನ್ನು ಸಾಗಿಸುವುದಕ್ಕೆ ಎಷ್ಟು ಕಷ್ಟ ಇದೆ. ಆದ್ರೆ ಮೋಶೆಯನ್ನು ನೋಡಿ ನಾವು ತಿಳಿದುಕೊಳ್ಳಬೇಕು. ನಾವು ಮೋಶೆ ದೇವರೊಟ್ಟಿಗೆ ಮಾತನಾಡಿ ದೇವರು ಕೊಟ್ಟಂತ ಒಂದು ಅಭಿಷೇಕ, ಆ ಬಲದಿಂದ ಅವನು ಅಷ್ಟು ಲಕ್ಷ ಜನರನ್ನು, ನಾವು 6 ಲಕ್ಷ ಜನರನ್ನು ಅವನು ಕರೆದುಕೊಂಡು ಬಂದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದು ಸಾಮಾನ್ಯವಾದದ್ದ? ಅವನಲ್ಲಿ ಕೊಟ್ಟಂತ ದೇವರು ಧೈರ್ಯದಿಂದ, ಅವನಲ್ಲಿ ಶಕ್ತಿ ಇಲ್ಲ, ಫ್ಲೂಯೆನ್ಸಿ ಇಲ್ಲ, ಮಾತಾಡೋದಕ್ಕೆ ಬರೋದಿಲ್ಲ, ಆದ್ರೆ ಅವನ ಧೈರ್ಯ ಅಷ್ಟು ಲಕ್ಷ ಜನರನ್ನು ಕರೆದುಕೊಂಡು ಬಂದ. ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ನೀವು ಸಹ ಯಾವುದೇ ನೆಗೆಟಿವ್ ಥಾಟ್ಸ್ ಮಾಡಬೇಡಿ. ನಾನು ಸರ್ ಚೆನ್ನಾಗಿಲ್ವಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ನೀವು ಹೇಳ್ಬೇಡಿ, ನನ್ನ ಸಾಮರ್ಥ್ಯ ಅಂತ ಹೇಳ್ಬೇಡಿ. ದೇವರನ್ನು ನೀವು ಬೇಡ್ಕೊಳ್ಳಿ, ದೇವರು ನಮ್ಮ ಸಂಗಡ ಬರ್ತಾನೆ, ನೀವು ಸಾಧಿಸ್ತೀರಿ. ಹಲ್ಲೆಲೂಯಾ. ಸೊ ನಾವು ಹಾಗೇನೆ ಆ ಕಾನಾನ್ ದೇಶ ತನಕ ಕರೆದುಕೊಂಡು ಬಂದಾಗ ಮೋಶೆ ಕೊನೆಯದಾಗಿ ಕಾನಾನ್ ದೇಶ ಒಳಗಡೆ, ಅಂದ್ರೆ ಅಲ್ಲಿ ಎಂಟರ್ ಆಗೋ ಸಮಯದಲ್ಲಿ ಒಳಗೆ ಕರ್ಕೊಂಡು ಹೋಗೋದಕ್ಕೆ ಯೆಹೋಶುವವನ್ನು ನೇಮಿಸ್ತಾನೆ. ಜೋಶುವ ಚಾಪ್ಟರ್ 1 ವರ್ಸ್ 9. ಯೆಹೋಶುವನು 1ನೇ ಅಧ್ಯಾಯ 9ನೇ ವಾಕ್ಯ.
ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ಹೇಳಿದನು. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತೇವೆ, ಜೋಶುವ ಅಲ್ಲಿಯ ತನಕ ಕರೆದುಕೊಂಡು ಬಂದು ಜೋಶುವನಿಗೆ ಅಲ್ಲಿ ಹೇಳುವಂಥದ್ದು, ನೀವು ಇಲ್ಲಿ ವಾಕ್ಯ ಪೂರ ಗಮನವಿಟ್ಟು ನೋಡಿ. ಎಷ್ಟು ಗಮನವಿಟ್ಟು ನೋಡಿ ಅಂತ ಹೇಳಿದ್ರೆ, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಯಾವುದಕ್ಕೂ ಹೆದರಬೇಡಿ. ನಿಮ್ಮಲ್ಲಿ ದುಡ್ಡಿಲ್ಲ, ನನ್ನಲ್ಲಿ ಸ್ಮಾರ್ಟ್ನೆಸ್ ಇಲ್ಲ, ನನ್ನಲ್ಲಿ ಲ್ಯಾಂಗ್ವೇಜ್ ಫ್ಲೂಯೆನ್ಸಿ ಇಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ, ಅಥವಾ ನಾನು ಅದನ್ನು ಸಾಧನೆ ಮಾಡೋದಕ್ಕಾಗಲ್ಲ, ಹೇಗೆ ಜಗ ಕೊಂಡ್ಕೊಳ್ಳಿ ಅಂತ ಯಾವುದಕ್ಕೆ ಯೋಚನೆ ಮಾಡಬೇಡಿ. ನನಗೆ ಇನ್ವೆಸ್ಟ್ ಮಾಡೋರು ಇನ್ವೆಸ್ಟರ್ ಇಲ್ವಲ್ಲ, ಕೆಲಸ ಕೊಡುವವರು ಇಲ್ವಲ್ಲ ಅಂತ ಯಾವುದಕ್ಕೂ ಯೋಚನೆ ಮಾಡಬೇಡಿ. ನೀವು ಸಾಧನೆ ಮಾಡಬೇಕಾದ್ರೆ ಈ ಜೋಶುವನನ್ನು ನೋಡಿ, ದೇವರು ಜೋಶುವನೊಟ್ಟಿಗೆ ಮಾಡಿದಂತ ವಾಗ್ದಾನವನ್ನು ನೆನೆಸಿ, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ. ಹಲ್ಲೆಲೂಯ. ಅಂದ್ರೆ ಕಮಾಂಡ್ ಮಾಡಿದ್ದೇನಲ್ಲ, ಸುಮ್ಮನೆ ಅಲ್ಲ, ಆಜ್ಞಾಪಿಸಿದ್ದೇನಲ್ಲ. ಸ್ಥಿರಚಿತ್ತನಾಗಿರು. ನಾವೇನಾಗಿರ್ಬೇಕೀಗ? ಸ್ಥಿರಚಿತ್ತನಾಗಿರ್ಬೇಕು. ಎರಡನೇದಾಗಿ ನಾವೇನಾಗಿರ್ಬೇಕು? ಈ ವಾಕ್ಯದಲ್ಲಿ ನೋಡುವ ಹಾಗೆ ಧೈರ್ಯದಿಂದಿರಬೇಕು. ಮೂರನೇದಾಗಿ ಅಂಜಬಾರದು. ನಾಲ್ಕನೇದಾಗಿ ಕಳವಳಗೊಳ್ಳಬಾರದು. ಐದನೇದಾಗಿ ದೇವರು ನಾವು ಹೋಗುವಲ್ಲೆಲ್ಲ ನಮ್ಮ ಸಂಗಡ ಇರುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಕಳವಳಗೊಳ್ಳಬಾರದು. ನನ್ನ ಪ್ರೀತಿಯ ವಿಶ್ವಾಸಿಗಳೇ, ನೀವೆಂದಿಗೂ ನೀವು ಮನಗುಂದಬೇಡಿ, ನಿಮ್ಮ ಮನಗುಂದಿಸಿಕೊಳ್ಳಬೇಡಿ, ಹೆದರಬೇಡಿ. ದೇವರು ಕೊಡುವಂತ ವಾಕ್ಯ ಇದು. ಸತ್ಯವೇದದಲ್ಲಿ ನೀವು ಸಾಧನೆ ಮಾಡುವುದಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯ. ಆದರೆ ಧೈರ್ಯವನ್ನು ಮಾತ್ರ ಬಿಟ್ಟು ಬಿಡಬೇಡಿ. ನೀವು ಧೈರ್ಯವನ್ನು ಬಿಡಬೇಡಿ. ಧೈರ್ಯವನ್ನು ಯಾವಾಗಲ ನಿಮ್ಮಲ್ಲಿ ಭಯ ಬರುತ್ತದೋ ಅವತ್ತು ಸೈತಾನನು ನಿಮ್ಮ ಒಳಗೆ ಎಂಟರ್ ಆಗಿದ್ದಾನೆ ಅಂತ ತಿಳ್ಕೊಳ್ಳಿ. ಹಲ್ಲೆಲೂಯ. ಯಾವಾಗ ಭಯ ನಮ್ಮಲ್ಲಿ ಬರುತ್ತದೋ ಆ ಭಯದಿಂದ ನಾವು ಕೆಳಗಡೆ ಹೋಗ್ತೇವೆ. ಆ ಭಯ ನಮ್ಮನ್ನು ಕುಗ್ಗಿಸುತ್ತೆ. ಆ ಭಯ ನೆಗೆಟಿವ್ ಥಾಟ್ಸ್ ತರುತ್ತೆ. ಆ ಭಯ ಖಿನ್ನತೆಗೆ ಒಳಪಡಿಸುತ್ತೆ. ಆ ಭಯ ನಿನ್ನಿಂದ ಆಗಲ್ಲ ಅಂತ ಹೇಳಿ ನಮ್ಮೊಟ್ಟಿಗೆ ಮಾತಾಡುತ್ತೆ. ಆದ್ರೆ ಅದೇ ಭಯವನ್ನು ಧೈರ್ಯದಿಂದ ತೆಗೆದು ಹಾಕಿ ನಾನು ಮಾಡ್ತೇನೆ ಅಂತ ನಿಮ್ಮ ಮನಸ್ಸು ಹೇಳುತ್ತೆ. ನಾನು ಇದನ್ನು ಸಾಧಿಸ್ತೇನೆ ಅಂತ ನೀವು ಮುಂದೆ ಹೋಗ್ತೀರಾ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಹಾಗೇನೆ ನಾವು ಮೂರನೆಯ ಒಂದು ದೇವ ಮನುಷ್ಯನ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಹೋದಾಗ ದಾನಿಯೇಲನು 6ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ನೋಡೋಣ. Daniel chapter 6 verse 10. ದಾನಿಯೇಲನು 6ನೇ ಅಧ್ಯಾಯ 10ನೇ ವಾಕ್ಯ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಪ್ರಕಾರ ದಿನಕ್ಕೆ 3 ಹೊತ್ತು ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಹಲ್ಲೆಲೂಯ. ಯಾಕೆ ಈ ರೀತಿ ಈ ವಾಕ್ಯ ನಾವು ನೋಡಿದಾಗ ಯಾಕೆ ಈ ರೀತಿಯಾಗಿ ದಾನಿಯೇಲನು ಮಾಡಿದ ಅಂತ ನೋಡಿದಾಗ ನಾವು ನೋಡಿ, ಇಲ್ಲಿ ಮೊದಲನೇದಾಗಿ ದಾವೀದನು ಧೈರ್ಯದಿಂದ ಇದ್ದು ಗೋಲ್ಯಾತನನ್ನು ಎದುರಿಸಿದನು ಎಂದು ನಾವು ನೋಡುದು. ಎರಡನೇದಾಗಿ ಮೋಶೆಯು ತನ್ನಲ್ಲಿ ಇದು ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ದೇವರು ನಾನು ನಿನ್ನ ಸಂಗಡ ಇರುತ್ತೇನೆ ಅಂತ
ಅವನು ಧೈರ್ಯದಿಂದ ಮುಂದೆ ಹೋಗುವ ಹಾಗೆ ಮಾಡ್ತಾರೆ. ಇಲ್ಲಿ ಮೂರನೆಯದು ಇದು ಡಿಫರೆಂಟ್. ಇದು ಮತ್ತೆ ಮೂರನೆಯವನು ಇಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ. ಮೊದಲನೆಯವನು ಒಂದು ರೀತಿಯಲ್ಲಿ, ಎರಡನೆಯವನು ಒಂದು ರೀತಿಯಲ್ಲಿ, ಈಗ ಮೂರನೆಯದು ದೇವರ ಮನುಷ್ಯನಾಗಿದ್ದ ದಾನಿಯೇಲನ ಬಗ್ಗೆ ತಿಳಿದುಕೊಳ್ಳುವಾಗ ಇವನಿಗೆ ಜ್ಞಾನವೂ ಇದೆ, ವಿವೇಕವೂ ಇದೆ, ಬುದ್ಧಿ ತಿಳುವಳಿಕೆಯೂ ತುಂಬಿದೆ. ಮೋಶೆಯ ರೀತಿಯಲ್ಲಿ ನನಗೆ ಅದಿಲ್ಲ ಇದಿಲ್ಲ ಅಂತ ಇಲ್ಲ ಇವನಿಗೆ. ದೇವರು ಹೆಚ್ಚಾಗಿ ಅವನಿಗೆ ಜ್ಞಾನ ಕೊಟ್ಟಿದ್ದಾರೆ, ಹೆಚ್ಚಾಗಿ ವಿವೇಕ ಕೊಟ್ಟಿದ್ದಾರೆ, ಪ್ರಾರ್ಥನೆ ಮಾಡುವಂತ ಶಕ್ತಿ ಕೊಟ್ಟಿದ್ದಾರೆ, ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಧೈರ್ಯವೂ ಸಹ ಅವನಲ್ಲಿದೆ. ಆದ್ರೆ ಇಲ್ಲಿ ಆ ರೀತಿಯಾದ ಇದ್ದಂತ ಮನುಷ್ಯನಿಗೆ ಅನೇಕ ನಮ್ಮ ವಿರೋಧಿ ವೈರಿಗಳು ಏನ್ ಮಾಡ್ತಾರೆ ಅಂತ ಹೇಳಿ ನಾವು ದಾನಿಯೇಲನ ಕುರಿತು ನೋಡ್ತೇವೆ. ನಾವು ಒಬ್ಬ ಮನುಷ್ಯನು ಒಂದು ಸಭೆಯಲ್ಲಾಗ್ಲಿ, ಒಂದು ಬಿಸ್ನೆಸ್ ಪ್ಲೇಸ್ ಅಲ್ಲಾಗ್ಲಿ, ಕೆಲಸ ಮಾಡುವ ಜಾಗದಲ್ಲಾಗಲಿ ಅಥವಾ ಎಲ್ಲೇ ಆಗಲಿ, ಒಬ್ಬ ತುಂಬಾ ಒಳ್ಳೆಯವನು, ತುಂಬಾ ಬುದ್ಧಿವಂತನು, ಜ್ಞಾನವಂತನು, ವಿವೇಕನು ಆಗಿದ್ದಾಗ ಅವ್ನು ಏನ್ ಮಾಡ್ತಾರೆ? ಅವನ ವಿರುದ್ಧವಾಗಿ ಪಿತೂರಿ ಮಾಡೋದಕ್ಕೆ ನೋಡ್ತಾರೆ. ಯಾಕಂದ್ರೆ ಅವನು ಅಷ್ಟರ ಮಟ್ಟಿಗೆ ಬೆಳೆಯುತ್ತಿರುವುದು ಅನೇಕರಿಗೆ ಇಷ್ಟ ಇರೋದಿಲ್ಲ. ಆಗ ಅವನಿಗೆ ಪಿತೂರಿ ಮಾಡಿ ಏನ್ ಮಾಡ್ತಾರೆ? ಇವನನ್ನು ಹೇಗಾದ್ರೂ ಮಾಡಿ ನಾವು ಇಳಿಸಬೇಕು, ರಾಜನ ಸ್ನೇಹನ ಕಟ್ಟು ಮಾಡಬೇಕು, ಅವನು ಅಚೀವ್ ಮಾಡಬಾರ್ದು, ಸಕ್ಸಸ್ ಮಾಡದೇ ಇರುವಾಗ ನಾವೇನ್ ಮಾಡಬೇಕು? ಅವನನ್ನು ನಾವು ಕೆಳಕ್ಕೆ ತಳ್ಳಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ನಮ್ಮ ದೇವರು ಬಿಡುತ್ತಾರಾ? ಹಲ್ಲೆಲೂಯ! ದೇವರು ನಿಲ್ಲಿಸುವ ದೇವರು. ಸೊ ಆ ರೀತಿಯಾಗಿ ದಾನಿಯೇಲನು ಆ ರಾಜನ ಒಟ್ಟಿಗೆ ಏನ್ ಮಾಡ್ತಾನೆ? ತುಂಬಾ ಅವನಲ್ಲಿ ಕ್ಲೋಸ್ ಆಗಿರ್ತಾನೆ. ಆ ರಾಜನು ದಾನಿಯೇಲನ ಮೇಲೆ ಅವನ ಜ್ಞಾನವನ್ನು ನೋಡಿ, ಅವನ ವಿವೇಕವನ್ನು ನೋಡಿ, ಅವನ ಬುದ್ಧಿಯನ್ನು ನೋಡಿ, ಇವನು ದೊಡ್ಡ ಒಂದು ಸ್ಥಾನವನ್ನು ಸಹ ಮಂತ್ರಿಯಾಗಿ ದಾನಿಯೇಲನನ್ನು ಮಾಡಿರುತ್ತಾನೆ ರಾಜ. ಅವನು ಸಾಮಾನ್ಯನಾಗಿದ್ದಂತ ದಾನಿಯೇಲನು ಮಂತ್ರಿಯಾಗಿ ನೇಮಿಸಿರ್ತಾನೆ ರಾಜನು. ಆದ್ರೆ ಇವನು ಇಷ್ಟು ಬೇಗ ಬಂದು ಮಂತ್ರಿ ಆಗ್ಬಿಟ್ನಲ್ಲ ಅಂತ ಹೇಳಿ ಅಲ್ಲಿದ್ದಂತ ಬೇರೆ ಮಂತ್ರಿಗಳಿಗೆ ಇವನ ಮೇಲೆ ಹೊಟ್ಟೆ ಕಿಚ್ಚು ಬಂದು ರಾಜನ ಬಳಿಗೆ ಹೋಗಿ ಪಿತೂರಿ ಮಾಡಿ, ರಾಜನೇ, ಈ ದಾನಿಯೇಲನು ಯೆಹೂದ್ಯನು, ಅಂದ್ರೆ ಇಸ್ರಾಯೇಲರ ಕುಲದವನು ಯೆಹೂದ್ಯನು, ಇವನು ಅವನ ದೇವರನ್ನು ಮಾತ್ರ ಇವನು ಆರಾಧಿಸ್ತಾನೆ. ಅದನ್ನು ಬಿಟ್ಟು ನೀನ್ ಮಾಡಿರುವ ಒಂದು ಮೂರ್ತಿಗಾಗಲಿ ಅಥವಾ ನಿನ್ನನ್ನಾಗಲಿ ಇವನು ಬೇರೆ ದೇವರನ್ನು ಯಾರನ್ನು ಆರಾಧಿಸೋದಿಲ್ಲ. ಇವನು ಬೇರೆ ಅವರ ದೇವರನ್ನು ಮಾತ್ರ ಇವನು ಆರಾಧಿಸುವನಾಗ್ತಾನೆ. ನೀವು ಒಂದು ಕಟ್ಟಳೆ ತರಬೇಕು. ನೀನು ರಾಜನೇ, 30 ದಿವಸ ಯಾರು ನಿನ್ನನ್ನು ಬಿಟ್ಟು ಯಾರು ಬೇರೆಯವರನ್ನು ಆರಾಧಿಸಬಾರದು. ಆ ರೀತಿಯಾಗಿ ನೀನು, ಯಾಕಂದ್ರೆ ನೀನು ಅಷ್ಟು ದೊಡ್ಡ ರಾಜನು, ನಿನ್ನ ರಾಜ್ಯದಲ್ಲಿ ಇದು ನೆರವೇರಬೇಕಂತ ಹೇಳಿ ಅವ್ರು ಏನ್ ಮಾಡ್ತಾರೆ? ಒಂದು ಕಟ್ಟಳೆ ಒಂದು ಎಲ್ಲ ರೆಡಿ ಮಾಡಿಬಿಟ್ಟು ಆ ಕಟ್ಟಳೆಗೆ ರಾಜನ ಬಳಿಯಲ್ಲಿ ಸಹಿ ತಗೊಳ್ತಾರೆ, ಅಂದ್ರೆ ಸೈನ್ ತಗೊಳ್ತಾರೆ. ಆ ರಾಜನು ಸಹ ಹೌದಲ್ವಾ, ಕರೆಕ್ಟ್, ಇನ್ಯಾರು ಆರಾಧಿಸಬಾರ್ದು, ನನ್ನನ್ನೇ ಆರಾಧಿಸಬೇಕು ಅಂತ ಹೇಳಿ ಅವನು ಏನ್ ಮಾಡ್ತಾನೆ? ಆ ಕಟ್ಟಳೆಗೆ ಸಿಗ್ನೇಚರ್ ಮಾಡ್ತಾನೆ. ಸೊ ಇದು ಪಿತೂರಿ ಅಂತ ರಾಜನಿಗೆ ಗೊತ್ತಿಲ್ಲ. ರಾಜನು ದಾನಿಯೇಲನನ್ನು ಕಂಡ್ರೆ ತುಂಬಾ ಇಷ್ಟ ಅವನಿಗೆ, ತುಂಬಾ ಕ್ಲೋಸ್ ಅವನಿಗೆ. ಅಂದ್ರೆ ಯಾಕಂದ್ರೆ ದಾನಿಯೇಲನ ಪ್ರಾರ್ಥನೆ ಮತ್ತೆ ಅವರ ದೇವರ ಬಗ್ಗೆನೂ ಆ ರಾಜನಿಗೆ ಗೊತ್ತಿರುತ್ತೆ. ಅವ್ನು ತುಂಬಾ ನೋಡಿದ್ರೆ ತುಂಬಾ ಇಷ್ಟನೂ ಸಹ ಇರ್ತದೆ. ಆದ್ರೆ ಈ ಪಿತೂರಿ ಮಾಡಿ ಬೇರೆಯವರು ಇವನ ವಿರುದ್ಧವಾಗಿ ಏನ್ ಮಾಡಿರ್ತಾರೆ? ಪಿತೂರಿ ಮಾಡಿ ಆ ಕಟ್ಟಳೆಗೆ ಸಿಗ್ನೇಚರ್ ತಗೊಂಡಿರ್ತಾರೆ. ಅದು ದಾನಿಯೇಲನಿಗೆ ತಿಳಿದು ಬರುತ್ತೆ. ಈ ರೀತಿಯಾಗಿ ರಾಜನನ್ನು ಬಿಟ್ರೆ 30 ದಿವಸ ಯಾರು ಬೇರೆಯವರನ್ನು ಆರಾಧಿಸಬಾರದು, ಬೇರೆ ದೇವರನ್ನು ಸ್ತುತಿಸಬಾರದು, ರಾಜನನ್ನು ಮಾತ್ರ ಕೊಂಡಾಡಬೇಕು ಅಂತೇಳಿ ಮೂರ್ತಿ ಮಾಡಿಬಿಟ್ಟು ನಿಲ್ಲಿಸಿರ್ತಾರೆ. ಆದ್ರೆ ದಾನಿಯೇಲನಿಗೆ ವಿಷಯ ತಿಳಿದ ಮೇಲೆ ಏನ್ ಮಾಡ್ದ? ಅವನು ಏನ್ ಮಾಡ್ದ? ಈಗ ವಾಕ್ಯ ಓದುದಲ್ಲ ಅದೇ ಓದಿ, 6ನೇ ಅಧ್ಯಾಯ 10ನೇ ವಾಕ್ಯ ಓದುದಲ್ಲ ಅದೇ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳೆಲ್ಲ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ
ಸಾಕಪ್ಪ, ನನ್ನ ಮಂತ್ರಿ ಸ್ಥಾನನೂ ಹೋಗುತ್ತೆ. ಕೊನೆಗೆ ಅಲ್ಲಿ ಏನ್ ಮಾಡಿರ್ತಾನೆ, ಅಲ್ಲಿ ಆ ಕಟ್ಟಡದಲ್ಲಿ ಏನಿರುತ್ತೆ ಗೊತ್ತಾ ನಿಮ್ಗೆ? ಯಾರು ಇದರ ವಿರುದ್ಧವಾಗಿ ನಡೆಯುತ್ತಾರೋ ಅವರನ್ನು ಆ ಸಿಂಹದ ಗವಿಯಲ್ಲಿ ಹಾಕಬೇಕೆಂದು ಆ ಕಟ್ಟಳೆಯಲ್ಲಿ ಬರೆದಿರುತ್ತದೆ. ಹಲ್ಲೆಲೂಯಾ. ಇವತ್ತು ಟೆಂಪಲ್ ಆಫ್ ಟ್ರಿನಿಟಿಲಿ ನೀವು ನೋಡಿರ್ಬೇಕು, ಬ್ಯಾಕ್ ಗ್ರೌಂಡ್ ಅದು ನಾವು ಕಳಿಸಿದ್ದೀನಿ. ದಾನಿಯೆಲ್ಲ ಸುತ್ತ ಸಿಂಹಗಳು ಇರಬೇಕು, ಇದಂತದ್ದು ನೋಡ್ರಿ ನೀವು. ಆ ರೀತಿಯಾಗಿ ಈ ಕಟ್ಟಳೆಯನ್ನು ಓದು ಗೊತ್ತಾಗುತ್ತೆ ದಾನಿಯೇಲನಿಗೆ, ನನಗೆ ಸಿಂಹಕ್ಕೆ ಹಾಕ್ತಾರೆ ಅಂತ ಹೇಳಿ. ಆದ್ರೆ ಅವನು ಏನ್ ಮಾಡ್ದ? ಹೆದರಲಿಲ್ಲ, ಭಯಪಡಲಿಲ್ಲ. ಮತ್ತೆ ಯಥಾ ಪ್ರಕಾರ ಕಿಟಕಿಗಳನ್ನು ತೆಗೆದು ಮೊಣಕಾಲೂರಿ ತನ್ನ ದೇವರಾದ ಯೆಹೋವನಿಗೆ ಪ್ರಾರ್ಥನೆ ಮಾಡಿದನು. ಹಲ್ಲೆಲೂಯಾ, ಸ್ತೋತ್ರ ಸಲ್ಲಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅದನ್ನು ಅರ್ಥ ಮಾಡಿಕೊಳ್ಳಿ ನನ್ನ ಪ್ರೀತಿಯ ವಿಶ್ವಾಸಿಗಳೇ, ನನ್ನ ಸಹೋದರ ಸಹೋದರಿಯರೇ. ಯಾವುದೇ ಇನ್ನು ಇವತ್ತಿನ ದಿವಸದಲ್ಲಾಗಲಿ ಮುಂದಿನ ದಿವಸದಲ್ಲಾಗಲಿ ನಿಮಗೆ ಅನೇಕ ಕಷ್ಟಗಳು ಬರಬಹುದು. ಅನೇಕ ಊಟ ಕೊಡುವುದಕ್ಕೂ ಅಕಸ್ಮಾತ್ ಆಗಿ ಬೇರೆ ಮೂರ್ತಿಯನ್ನು ನೀವು ಪೂಜಿಸಬೇಕೆಂದು ನಿಮಗೆ ಈ ರೀತಿಯಾದ ಕಟ್ಟಳೆಗಳು ಬರಬಹುದು. ನಿಮಗೆ ಈ ರೀತಿಯಾದ ವಿಗ್ರಹಗಳನ್ನು, ಮೂರ್ತಿಗಳನ್ನು ನೀವು ಪೂಜಿಸಬೇಕು. ಇಲ್ಲದಿದ್ದರೆ ನಿಮಗೆ ರೇಷನ್ ಇಲ್ಲ, ಇಲ್ಲದಿದ್ದರೆ ನಿಮಗೆ ಮನೆ ಇಲ್ಲ, ಇಲ್ಲದಿದ್ದರೆ ನಿಮ್ಗೆ ಏನು ಕೊಡೋದಿಲ್ಲ ಎಂಬ ಶಾಸನವು ಬರಬಹುದು. ಆದರೆ ನನ್ನ ಪ್ರೀತಿಯ ವಿಶ್ವಾಸಿಗಳೇ, ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವವರೇ, ನೀವು ಮಾತ್ರ ಹೆದರಬೇಡಿರಿ, ಭಯಪಡಬೇಡಿರಿ. ನೀವು ದೇವರನ್ನೇ ಸ್ತುತಿಸಿ ಯೇಸು ಕ್ರಿಸ್ತನನ್ನೇ ಆರಾಧಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ? ಕಾನ್ಸಂಟ್ರೇಷನ್ ಇದೆಯಾ? ನೀವು ಏನ್ ಮಾಡಬೇಕು? ಈ ರೀತಿಯಾದ ಏನೇ ಕಷ್ಟ ನಿಮ್ಮ ಜೀವಿತದಲ್ಲಿ ಬರಲಿ, ನಿಮ್ಮ ದೇವರನ್ನು ಬಿಟ್ಟು ಬಿಡಬೇಡಿ. ಯೇಸು ಕ್ರಿಸ್ತನನ್ನು ಆರಾಧಿಸುವುದು ಬಿಟ್ಟು ಬಿಡಬೇಡಿ. ನೀವು ಎಂತವರೇ ಬರಲಿ, ನಮ್ಮ ಸಭೆಗೆ ಬಂದು ಅನೇಕರು ಈ ಸಭೆಯನ್ನು ನಿಲ್ಲಿಸಬೇಕೆಂದು ಬಂದರು. ನಾವು ಮೊಣಕಾಲೂರಿ ಯೇಸುವನ್ನು ಕೇಳೋಣ, ಯೇಸುವನ್ನು ಸ್ತುತಿಸೋಣ, ಅವರಿಗೆ ಉತ್ತರವನ್ನು ಕೊಡಬೇಕು. ಹಲ್ಲೆಲೂಯಾ. ದಾನಿಯೇಲನ ರೀತಿಯಲ್ಲಿ ನಾವು ಧೈರ್ಯದಿಂದ ಇರಬೇಕು ನನ್ನ ಪ್ರೀತಿಯ ವಿಶ್ವಾಸಿಗಳೇ. ದಾನಿಯೇಲನ ರೀತಿಯಲ್ಲಿ ನಾವು ಸಿಂಹದ ಒಂದು ಗವಿಗೆ ಬೀಳುವುದಿದ್ದರು ಅಂತ ಗೊತ್ತಿದ್ರು ಸಹ ನಾವೇನ್ ಮಾಡಬೇಕು? ಮೊಣಕಾಲೂರಿ ಆತನನ್ನು ಆರಾಧಿಸಬೇಕು. ಹಲ್ಲೆಲೂಯಾ. ದೇವರು ನಮ್ಮನ್ನು ಕಾಪಾಡುವವನಾಗಿದ್ದಾನೆ. ಸೊ ಏನಾಗುತ್ತೆ ಈ ರೀತಿ ಮಾಡಿದಾಗ? ದೇವರೇ, ಅವರೆಲ್ಲ ಮಂತ್ರಿಗಳೆಲ್ಲ ಬಂದು ರಾಜನ ಬಳಿಯಲ್ಲಿ ಬಂದು, ನೋಡಿ ನಿನ್ನ ವಿರುದ್ಧವಾಗಿ ದಾನಿಯೇಲನು ಮತ್ತೆ ಅವನ ದೇವರನ್ನೇ ಆರಾಧಿಸ್ತಾ ಇದ್ದಾನೆ, ನೀವು ಅವನನ್ನು ತೆಗೆದು ಸಿಂಹದ ಆ ಗವಿ ಒಳಗಡೆ ಹಾಕಿ ಅಂತ ಹೇಳಿ. ಪಾಪ ಅವನಿಗೆ, ರಾಜನಿಗೆ ತುಂಬಾ ದುಃಖ ಬೇರೆ. ಯಾಕಂದ್ರೆ ಅವನು ತುಂಬಾ ಪ್ರೀತಿಸ್ತಿರ್ತಾನೆ ದಾನಿಯೇಲನಿಗೆ. ಒಳ್ಳೆ ಇವನ ದೇವರು ಸಹ ಒಳ್ಳೆ ದೇವರಂತ ಅವನಿಗೆ ಗೊತ್ತಿರುತ್ತೆ. ಆದ್ರೂ ಸಹ ಮನಸ್ಸು ಒಪ್ಪದೆ ಅವನೇನ್ ಮಾಡ್ತಾನೆ, ಆಯ್ತು ಅಂತ ಹೇಳ್ತಾನೆ. ಅವರು ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಅವನ ವಿರೋಧಿಗಳು ಏನ್ ಮಾಡ್ತಾರೆ, ಅವನನ್ನು ತೆಗೆದುಕೊಂಡು ಹೋಗಿ ಆ ಸಿಂಹದ ಗವಿ ಒಳಗೆ ಹಾಕ್ತಾರೆ. ಬೆಳಿಗ್ಗೆ ಆಗುತ್ತೆ, ಅವನಿಗೆ ರಾಜನಿಗೆ ನಿದ್ರೆನೇ ಬರೋದಿಲ್ಲ. ಅವನು ಬರೀ ದಾನಿಯೇಲನ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಖಂಡಿತವಾಗ್ಲೂ ನನ್ನ ಪ್ರೀತಿಯ ವಿಶ್ವಾಸಿಗಳೇ, ನೀವು ಇವತ್ತು ಕಷ್ಟ ಪಡ್ತಿರಬಹುದು, ನೀವು ದುಃಖದಿಂದಿರಬಹುದು, ನೀವು ವೇದನೆದಿಂದಿರಬಹುದು, ಆದ್ರೆ ನಿಮ್ಮ ದೇವರು ದುಃಖ ಪಡ್ತಿರ್ತಾನೆ. ನನ್ನ ಮಕ್ಕಳು ಕಷ್ಟ ಪಡ್ತಿದ್ದಾರಲ್ಲ, ನನ್ನ ಮಕ್ಕಳು ತುಂಬಾ ದುಃಖದಲ್ಲಿದ್ದಾರಲ್ಲ ಎಂಬುವಂತ ದೇವರು ದುಃಖ ಪಡ್ತಿರ್ತಾನೆ. ನೀವು ಯಾರು ಜನರು ನೋಡ್ತಾರೋ, ಜನರು ನೋಡದೇ ಇರ್ತಾರೋ, ನೀವು ಯೋಚನೆ ಮಾಡಬೇಡಿ. ಆದ್ರೆ ದೇವರು ನಮ್ಮನ್ನು ನೋಡ್ತಿದ್ದಾನೆ. ಹಲ್ಲೆಲೂಯಾ. ಯೇಸು ನಮ್ಮನ್ನು ನೋಡ್ತಿದ್ದಾನೆ. ಹಲ್ಲೆಲೂಯಾ. ಈ ಜನರು, ಈ ಲೋಕದ ಜನರು ಏನಾದರೂ ಹೇಳ್ಕೊ ಹೋಗ್ಲಿ, ಏನಾದರೂ ಪಿತೂರಿ ಸಾಧಿಸ್ಲಿ, ನಮ್ಮ ವಿರುದ್ಧವಾಗಿ ಎಷ್ಟೇ ಕೆಲಸ ಮಾಡಲಿ, ಆದ್ರೆ ದೇವರು ನಮ್ಮನ್ನು ನೋಡ್ತಿದ್ದಾನೆ. ಹಲ್ಲೆಲೂಯಾ. ರಾಜನು ಸಹ ಅದೇ ರೀತಿಯಲ್ಲಿ ತುಂಬಾ ಮನಸ್ಸು ಕುಗ್ಗಿ ರಾತ್ರಿಯೆಲ್ಲ ನಿದ್ರೆ ಮಾಡದೆ ಅವನು ಬೆಳಗ್ಗೆ ಏನ್ ಮಾಡ್ತಾನೆ, ತನ್ನ ಆ ಗವಿ ಅಂದ್ರೆ ಆ ಒಂದು ಒಳಗಡೆ ಹತ್ರ ಬರ್ತಾನೆ. ಬಂದಾಗ ದಾನಿಯೇಲನೇ, ನೀವು ವಾಕ್ಯ ಓದಲಿ ತುಂಬಾ ಚೆನ್ನಾಗಿದೆ.
ಅಧ್ಯಾಯ 20ನೇ ವಾಕ್ಯ ಓದಿ. ದಾನಿಯೇಲನಿಂದ ಗವಿಯ ಸಮೀಪಕ್ಕೆ ಬಂದು ಹಾ. ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಿ ಶಕ್ತನಾದನೋ ಎಂದು ಕೇಳಲು ಸಾಕು. ಅಲ್ಲಿ ರಾಜನು ನೋಡಿ ಆ ವಾಕ್ಯ ನೀವು ಗಮನಿಸಿ, ಆ ವಾಕ್ಯದಲ್ಲಿ ಎಷ್ಟು ಕ್ಲೀನ್ ಆಗಿ ಆ ವಾಕ್ಯ ಇದೆ ಅಂದ್ರೆ, ಅವನಷ್ಟು ದುಃಖ, ನನ್ನ ದಾನಿಯೇಲನ ರೀತಿ ಹೋಗಿದ್ದಾರಲ್ಲ ಅಂತ ಹೇಳಿ ಅಲ್ಲಿಗೆ ಬಂದು ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ, ನೀವು ಗಮನಿಸಿ ಅಲ್ಲಿ ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನೋ ಎಂದು ಕೇಳಲು, ಅವನಿಗೆ ಅದು ಡೌಟ್ ಬೇರೆ, ಇವನು ಬದುಕಿದ್ದಾನ ಇಲ್ವಾ ಅಂತ. ಆದ್ರೂ ಸಹ ಇವ್ರ ದೇವರು ಏನಾದ್ರೂ ಮಿರಾಕಲ್ ಮಾಡಿರಬಹುದು ಅಂತೇಳಿ ಅವನನ್ನು ಕೇಳ್ತಾನೆ. ಆಗ ದಾನಿಯೇಲನು ರಾಜನಿಗೆ, ಅರಸೇ, ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತರನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಆ ರೀತಿಯಾದ ಸಿಂಹದ ಗವಿಯಲ್ಲಿ ಇರುವ ರೀತಿಯಲ್ಲಿ ಕಷ್ಟದಲ್ಲಿ ನೀವು ಮುಳುಗಿರಬಹುದು, ದುಃಖದಲ್ಲಿರಬಹುದು, ನಿಮಗೆ ದಾರಿಯೇ ಕಾಣಿಸದೆ ನೀವು ಕುಳಿತಿರಬಹುದು. ಆದರೆ ದಾನಿಯೇಲನು ಹೇಳುವ ರೀತಿಯಲ್ಲಿ ಆ ಸಿಂಹಗಳ ಬಾಯಿಗಳನ್ನು ಮುಚ್ಚಿದ ರೀತಿಯಲ್ಲಿ ನಮ್ಮ ಕಷ್ಟಗಳನ್ನು ತೆಗೆದು ಹಾಕುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅವನು ಎಷ್ಟು ರೀತಿಯಲ್ಲಿ ದೇವರು ಕಾಪಾಡಿದನು ಅಂತ ಹೇಳಿ ನಾವು ಈ ವಾಕ್ಯದಲ್ಲಿ ನೋಡ್ತೇವೆ. ಸೊ ಈ ರೀತಿಯಾದ 3 ದೇವ ಮನುಷ್ಯನ ಬಗ್ಗೆ ನಾವು ಈ ಸತ್ಯವೇದದಲ್ಲಿ ನೋಡಿದ್ದೇವೆ. 3 ವ್ಯತ್ಯಾಸವುಳ್ಳ ದೇವ ಮನುಷ್ಯರು, ಒಬ್ಬರಿಗೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಸೊ ಆದ್ರಿಂದ ನನ್ನ ಪ್ರೀತಿಯ ವಿಶ್ವಾಸಿಗಳೇ, ನೀವು ಯಾವುದಕ್ಕೂ ಎದೆ ಗುದ್ದಬೇಡಿ. ಕೊನೆಯದಾಗಿ ನಾನೇನೇನು 2 ವಾಕ್ಯವನ್ನು ಹೇಳಿ ನಾನು ಮುಗಿಸಲು ಹೋಗ್ತೇನೆ. ಎಫೆಸದವರಿಗೆ 6ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ನೋಡೋಣ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯದಾಗಿ ಕಡೆ ಮಾತೇನೆಂದರೆ, ಇಲ್ಲಿ ವಾಕ್ಯ ಹೇಳಿದ ರೀತಿಯಲ್ಲಿ ನಾವೀಗ ಅತ್ಯಧಿಕ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ನಾವು ಬಲಗೊಳ್ಳಬೇಕು. ನನ್ನ ಪ್ರೀತಿಯ ವಿಶ್ವಾಸಿಗಳು, ಹಲ್ಲೆಲೂಯಾ. ನೀವೇನ್ ಮಾಡ್ಬೇಕಂತ, ಈಗ ನೀವು ಈ ವಾಕ್ಯವನ್ನು ಗಮನವಿಟ್ಟು ಓದಿ, ಮನೆಯಲ್ಲಿ ಹೋಗಿ ಮತ್ತೆ ಮೆಲುಕಾಕಿ, ಮತ್ತೆ ಇದನ್ನು ರೂಢಿ ಮಾಡಿಕೊಳ್ಳಿ. ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಯಾಕಂದ್ರೆ ಸೈತಾನನ ತಂತ್ರೋಪಾಯಗಳನ್ನು ನಾವು ಎದುರಿಸಿ ನಿಲ್ಲಬೇಕಾದರೆ ಈ ರೀತಿಯಾದ ಸರ್ವ ಆಯುಧಗಳು ನಮ್ಮ ಬಳಿಯಲ್ಲಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಸೈತಾನನ ತಂತ್ರೋಪಾಯಗಳು ನೀವು ಅರಿಯದವರಲ್ಲ ಎಂಬ ಸತ್ಯವೇದ ವಾಕ್ಯದಲ್ಲಿ ನೋಡ್ತೇವೆ. ಅವನ ತಂತ್ರೋಪಾಯಗಳು ನಿಮಗೆ ಗೊತ್ತಿದೆ ಇರುವಲ್ಲ, ಅವನು ಮಾಡುವ ಕುತಂತ್ರಗಳು ನಿಮಗೆ ಗೊತ್ತಿದೆ. ಆದುದರಿಂದ
ನೀವು ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಯಾಕೆಂದ್ರೆ ನಾವು ನೆಕ್ಸ್ಟ್ ಓದ್ಬೇಕಾದ್ರೆ, ಯಾಕೆಂದ್ರೆ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಹಲ್ಲೆಲೂಯ. ನಾವು ಯಾರ್ಯಾರ ಜೊತೆಗೆ ಹೋರಾಡ್ತೇವೆ ಅಂತೆ? ನಾವು ಈ ಮನುಷ್ಯ ಮಾತ್ರದವರ ಮಾತ್ರ ಅಲ್ಲ, ನಾವು ಹೋರಾಡುವಂಥದ್ದು ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಮೇಲೆ. ಹಲ್ಲೆಲೂಯ. ನಾವು ಇಷ್ಟು ಜನರ ಮೇಲೆ ಹೋರಾಡ್ತೇವೆ, ನಾವು ಈ ಮನುಷ್ಯರ ಮಾತ್ರ ಹೋರಾಡೋದಿಲ್ಲ. ಯಾಕೆಂದ್ರೆ ನಾವು ಯೇಸು ಕ್ರಿಸ್ತನವರು. ಹಲ್ಲೆಲೂಯ. ಯಾಕೆಂದ್ರೆ ನಾವು ಯೇಸು ಕ್ರಿಸ್ತನನ್ನು ನಂಬಿ ಅವರನ್ನು ಹಿಂಬಾಲಿಸುತ್ತಿರುವುದರಿಂದ. ಹಲ್ಲೆಲೂಯ. ಇಲ್ಲಿರೋ ಮನುಷ್ಯರಿಗೆ ಕೆಲವರಿಗೂ ಮಾತ್ರ ಜೊತೆಗೆ ಹೋರಾಟ ಇರುತ್ತೆ, ಆದ್ರೆ ನಮಗಾದರೂ ಈ ರೀತಿಯಾದ ದುರಾತ್ಮಗಳ ಮೇಲೆ, ಆಕಾಶದ ಮೇಲಿರೋ ದುರಾತ್ಮಗಳು ಮತ್ತೆ ಸೈತಾನನ ತಂತ್ರಗಳು ಎಲ್ಲದರ ಮೇಲೂ ನಾವು ಹೋರಾಡಬೇಕು. ಹಲ್ಲೆಲೂಯ. ಆದುದರಿಂದ ಕಂಟಿನ್ಯೂ. ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಿರಿ. ಹಲ್ಲೆಲೂಯ. ನಿಮ್ಗೆ ಅರ್ಥ ಆಗ್ತಾ ಈಗ? ಆದದ್ರಿಂದ ಅಂದ್ರೆ ಈ ರೀತಿಯಾಗಿ ಇಷ್ಟು ಜನರ, ಇಷ್ಟು ದುರಾತ್ಮಗಳ ವಿರುದ್ಧ, ಸೈತಾನನ ವಿರುದ್ಧ, ಅನೇಕ ವೈರಿ ವಿರೋಧಿಗಳ ವಿರುದ್ಧ ಹೋರಾಡುವುದರಿಂದ ನಾವೇನ್ ಮಾಡಬೇಕು? ಜಯಶಾಲಿಗಳಾಗಬೇಕಾದ್ರೆ, ಅಂದ್ರೆ ನಾವು ಧೈರ್ಯದಿಂದ ಇವರನ್ನು ಎದುರಿಸಿ ಜಯ ಹೊಂದಿಕೊಳ್ಳಬೇಕಾದ್ರೆ, ಸಕ್ಸಸ್ ಮಾಡಬೇಕಾದ್ರೆ, ಸಾಧನೆ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು? ಈ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಬೇಕು, ತೆಗೆದುಕೊಳ್ಳಬೇಕು. ಹಲ್ಲೆಲೂಯ. ನಾನು ಮಾತ್ರ ಹೇಳ್ತಿಲ್ಲ, ಸತ್ಯ ವೇದ ವಾಕ್ಯ ಹೇಳ್ತಾ ಇರೋದು. ನನ್ನ ಪ್ರೀತಿಯ ವಿಶ್ವಾಸಿಗಳೇ, ನೀವು ಸರ್ವ ಆಯುಧಗಳನ್ನು ಧರಿಸಿಕೊಂಡು ತೆಗೆದುಕೊಳ್ಳುವವರಾಗಿರಬೇಕು. ಆಗ ಮಾತ್ರ ನಾವು ಜಯವನ್ನು ಪಡೆಯುವುದಕ್ಕೆ ಸಾಧ್ಯ, ಸಾಧನೆ ಮಾಡುವುದಕ್ಕೆ ಸಾಧ್ಯ, ಅಚೀವ್ಮೆಂಟ್ ಮಾಡುವುದಕ್ಕೆ ಸಾಧ್ಯ, ಸಕ್ಸಸ್ ಮಾಡುವುದಕ್ಕೆ ಸಾಧ್ಯ. ಹಲ್ಲೆಲೂಯ. ಕೊನೆಯದಾಗಿ ಒಂದೇ ಒಂದು ವಾಕ್ಯ ಹೇಳಿ ನಾನು ಮುಗಿಸಲು ಹೋಗ್ತೇನೆ. Psalms 27:14. ಕೀರ್ತನೆಗಳು 27ನೇ ಅಧ್ಯಾಯ 14ನೇ ವಾಕ್ಯ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಹಲ್ಲೆಲೂಯ. ಹಲ್ಲೆಲೂಯ. ಕೊನೆಯದಾಗಿ ನಾನು ಸಭೆಗೆ ಹೇಳುವುದು ಏನೆಂದರೆ, ಸಭೆಗೆ ಮಾತ್ರ ಅಲ್ಲ, ಇದು ನನಗೂ ಸಹ, ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಏನೇ ಹೇಳಿದರೂ ಅದು ಮೊದಲು ನನಗೆ, ಆಮೇಲೆ ಸಭೆ. ನಾನ್ಗೂ ಸಹ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಹಲ್ಲೆಲೂಯ. ನೀವು ಒಬ್ಬರನ್ನೊಬ್ಬರು ನೋಡಿ ಪ್ಲೀಸ್ ಹೇಳಿ, ನಿನ್ನ ಹೃದಯವು ಧೈರ್ಯದಿಂದಿರಲಿ ಅಂತ ಹೇಳಿ. ನಿನ್ನ ಹೃದಯವು